ಹಾಯ್ ಎವ್ರಿವನ್, ವೆಲ್ಕಮ್ ಟು ಶ್ರೇಕ್ ಸ್ಟಡೀಸ್. ಇವತ್ತಿನ ಸೆಷನ್ ಅಲ್ಲಿ ನಾವು ಸೆಕೆಂಡ್ PUC ಸೆಕೆಂಡ್ ಚಾಪ್ಟರ್ ದಟ್ ಈಸ್ ಹ್ಯೂಮನ್ ರಿಪ್ರೊಡಕ್ಷನ್ ಈ ಕಂಪ್ಲೀಟ್ ಚಾಪ್ಟರ್ ನ ಕ್ವಿಕ್ ರಿವೈಸ್ ಮಾಡ್ತೀವಿ. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ್ರೆ ಏನು? ವಿಚ್ ಇನ್ವಾಲ್ವ್ಸ್ ಬೋತ್ ದ ಪೇರೆಂಟ್ಸ್ ದಟ್ ಈಸ್ ಮೇಲ್ ಅಂಡ್ ಫಿಮೇಲ್. ರೀಪ್ರೊಡಕ್ಷನ್ ಅಲ್ಲಿ ಕೆಲವೊಂದಿಷ್ಟು ಇವೆಂಟ್ಸ್ ನಡೆಯುತ್ತೆ. ಲೆಟ್ ಅಸ್ ಸಿ ಒನ್ ಬೈ ಒನ್. ಸೊ ಫಸ್ಟ್ ಒನ್ ಬಂದು ಗೆಮೆಟೋಜೆನ್ಸಿಸ್. ಗೆಮೆಟೋಜೆನ್ಸಿಸ್ ಅಂದ್ರೆ ಏನು? ಫಾರ್ಮೇಶನ್ ಆಫ್ ಗ್ಯಾಮೆಟ್ಸ್ ಅಂತ ಅರ್ಥ. ಮೇಲ್ ಗ್ಯಾಮೆಟ್ ಬಂದು ಸ್ಪರ್ಮ್, ಫಿಮೇಲ್ ಗ್ಯಾಮೆಟ್ ಬಂದು ಓವಮ್ ಆರ್ ಎಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಇನ್ಸಿಮಿನೇಷನ್. ಇನ್ಸಿಮಿನೇಷನ್ ಅಂದ್ರೆ ಏನು? ಮೇಲ್ ಗ್ಯಾಮೆಟು ಫಿಮೇಲ್ ಜೆನೈಟಲ್ ಟ್ರಾಕ್ಟ್ ಗೆ ಟ್ರಾನ್ಸ್ಫರ್ ಆಗೋ ಪ್ರೊಸೆಸ್ಗೆ ನಾವು ಇನ್ಸಿಮಿನೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಅಂದ್ರೆ ಏನು? ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಎರಡೂ ಫ್ಯೂಸ್ ಆಗಿ ಒಂದು ಡಿಪ್ಲಾಯ್ಡ್ ಸೆಲ್ ಅನ್ನ ಫಾರ್ಮ್ ಮಾಡುತ್ತೆ. ಆ ಸೆಲ್ಗೆ ನಾವೇನಂತ ಹೇಳ್ತೀವಿ? ಝೈಗೋಟ್ ಅಂತ ಹೇಳ್ತೀವಿ. ಈ ಕಂಪ್ಲೀಟ್ ಪ್ರೊಸೆಸ್ಗೆ ನಾವು ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಇಂಪ್ಲಾಂಟೇಶನ್. ಇಂಪ್ಲಾಂಟೇಶನ್ ಅಂದ್ರೆ ಏನು? ಬ್ಲಾಸ್ಟೋಸಿಸ್ಟ್ ಡೆವಲಪ್ ಆಗಿ ಯುಟರಿನ್ ವಾಲ್ಗೆ ಅಟ್ಯಾಚ್ ಆಗೋದಕ್ಕೆ ನಾವು ಇಂಪ್ಲಾಂಟೇಶನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಜಸ್ಟೇಷನ್. ಜಸ್ಟೇಷನ್ ಅಂದ್ರೆ ಏನು? ಕ್ಯಾರಿಂಗ್ ಅ ಬೇಬಿ ಫಾರ್ 9 months. ಇದಕ್ಕೆ ನಾವೇನಂತೀವಿ? ಜಸ್ಟೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಪಾರ್ಚುರೇಷನ್. ಪಾರ್ಚುರೇಷನ್ ಅಂದ್ರೆ ಏನು? ಡೆಲಿವರಿ ಆಫ್ ದಿ ಬೇಬಿ. ದೀಸ್ ಆರ್ ದ ಇವೆಂಟ್ಸ್ ಆಫ್ ದ ರಿಪ್ರೊಡಕ್ಷನ್. ಓಕೆ, ಲೆಟ್ us ಮೂವ್ ಫರ್ದರ್. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇದು ಯೂಶುವಲಿ ಪೆಲ್ವಿಕ್ ರೀಜನ್ ಅಲ್ಲಿ ಲೊಕೇಟ್ ಆಗಿರುತ್ತೆ. ಓಕೆ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಏನೇನಿರುತ್ತೆ ಅಂದ್ರೆ ಪೇರ್ ಆಫ್ ಟೆಸ್ಟಿಸ್ ಇರುತ್ತೆ. ನೆಕ್ಸ್ಟ್ ಆಕ್ಸೆಸರಿ ಡಕ್ಟ್ಸ್, ಆಕ್ಸೆಸರಿ ಗ್ಲ್ಯಾಂಡ್ಸ್ ಅಂಡ್ ಎಕ್ಸ್ಟರ್ನಲ್ ಜೆನೆಟಿಲಿಯಾ. ಓಕೆ, ಟೆಸ್ಟಿಸ್. Testis usually they are present in two in number. Okay, that's why we say the testis occurs in a pair. Okay, testis function ಏನಂದ್ರೆ ಇದು ಸ್ಪರ್ಮ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಟೆಸ್ಟಿಸ್ ಒಂದು ಹಾರ್ಮೋನ್ ಸಿಂಥಸಿಸ್ ಮಾಡುತ್ತೆ. ಆ ಹಾರ್ಮೋನಿಗೆ ನಾವೇನಂತ ಹೇಳ್ತೀವಿ ಅಂದ್ರೆ ಟೆಸ್ಟೋಸ್ಟಿರಾನ್ ಅಂತ ಹೇಳ್ತೀವಿ. ಈ ಟೆಸ್ಟಿಸ್ ಇರುತ್ತಲ್ಲ, ಈ ಟೆಸ್ಟಿಸ್ ಔಟ್ಸೈಡ್ ದ ಅಬ್ಡಾಮಿನಲ್ ಕ್ಯಾವಿಟಿ ಇರೋ ಔಟ್ಸೈಡ್ ಒಂದು ಪೌಚ್ ಲೈಕ್ ಸ್ಟ್ರಕ್ಚರ್ ಅಲ್ಲಿ ಸಿಚುವೇಟ್ ಆಗಿರುತ್ತೆ. ಆ ಪೌಚ್ ಲೈಕ್ ಸ್ಟ್ರಕ್ಚರ್ ನಾವೇನಂತ ಹೇಳ್ತೀವಿ ಅಂದ್ರೆ ಸ್ಕ್ರಾಟಮ್ ಅಂತ ಹೇಳ್ತೀವಿ. ಸ್ಕ್ರಾಟಮ್ ಏನ್ ಮಾಡುತ್ತೆ? ಅದ್ರ ಫಂಕ್ಷನ್ ಏನಂದ್ರೆ ಟೆಸ್ಟಿಸ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ಇದಕ್ಕೆ ನಾವೇನಂತ ಹೇಳ್ಬೋದು ಅಂದ್ರೆ ಇದಕ್ಕೆ ಎಕ್ಸ್ಟೆನ್ಷನ್ ಆಫ್ ಅಬ್ಡಾಮಿನಲ್ ಕ್ಯಾವಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್, ಯೂಶುವಲಿ ನಾರ್ಮಲ್ ಹ್ಯೂಮನ್ ಬಾಡಿ ಟೆಂಪರೇಚರ್ ಎಷ್ಟಿರುತ್ತಲ್ಲ ಅದಕ್ಕಿಂತ 2 to 2.5 degrees Celsius lesser than normal internal body temperature maintain ಮಾಡುತ್ತೆ. Why? Because that temperature is necessary for spermatogenesis. ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಟೆಸ್ಟಿಸ್ ಯೂಶುವಲಿ ಓವಲ್ ಶೇಪ್ ಅಲ್ಲಿ ಇರುತ್ತೆ. ಇದ್ರ ಲೆಂತ್ ಬಂದು 4 to 5 ಸೆಂಟಿಮೀಟರ್ ಆಗಿರುತ್ತೆ. ನೆಕ್ಸ್ಟ್ ಇದ್ರ ವಿಡ್ತ್ ಬಂದು 2 to 3 ಸೆಂಟಿಮೀಟರ್ ಇರುತ್ತೆ. ಈ ಟೆಸ್ಟಿಸ್ ಅಲ್ಲಿ ಪ್ರತಿಯೊಂದು ಟೆಸ್ಟಿಸ್ ಅಲ್ಲಿ 250 ಕಂಪಾರ್ಟ್ಮೆಂಟ್ಸ್ ಇರುತ್ತೆ. ಆ 250 ಕಂಪಾರ್ಟ್ಮೆಂಟ್ಸ್ ನಾವೇನಂತ ಹೇಳ್ತೀವಿ ಅಂದ್ರೆ ಟೆಸ್ಟಿಕುಲಾರ್ ಲೋಬ್ಯೂಲ್ ಅಂತ ಹೇಳ್ತೀವಿ. ಓಕೆ, ಈಚ್ ಲೋಬ್ಯೂಲ್ ಇಸ್ ಲೈನ್ಡ್ ಬೈ 1 to 3 ಹೈಲಿ ಕಾಯಿಲ್ಡ್ ಸೆಮ್ನಿಫೆರಸ್ ಟ್ಯೂಬ್ಯೂಲ್. ಒಂದಿರ್ಬೋದು, ಎರಡಿರ್ಬೋದು ಅಥವಾ ಮೂರಿರ್ಬೋದು. ಸೆಮ್ನಿಫೆರಸ್ ಟ್ಯೂಬ್ಯೂಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಈ ಸೆಮ್ನಿಫೆರಸ್ ಟ್ಯೂಬ್ಯೂಲ್ ಇಸ್ ಲೈನ್ಡ್ ಬೈ 2 types ಆಫ್ ಸೆಲ್ಸ್. ಒಂದ್ ಬಂದು ಮೇಲ್ ಜರ್ಮ್ ಸೆಲ್, ಇನ್ನೊಂದು ಬಂದು ಸರ್ಟೋಲಿ ಸೆಲ್. ಮೇಲ್ ಜರ್ಮ್ ಸೆಲ್ಸ್ ನಾವು ಸ್ಪರ್ಮ್ಯಾಟೋಗೋನಿಯಾ ಅಂತಾನೂ ಹೇಳ್ತೀವಿ. ಮೇಲ್ ಜರ್ಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಿಯೋಟಿಕ್ ಡಿವಿಷನ್ ಆಗಿ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದು ಸರ್ಟೋಲಿ ಸೆಲ್ ಏನ್ ಮಾಡತ್ತಂದ್ರೆ ಇದು ಜರ್ಮ್ ಸೆಲ್ಸ್ಗೆ ನ್ಯೂಟ್ರಿಷನ್ ಅನ್ನ ಪ್ರೊವೈಡ್ ಮಾಡುತ್ತೆ. ಓಕೆ, ಈ ಸೆಮ್ನಿಫೆರಸ್ ಟ್ಯೂಬ್ಯೂಲ್ ಇರುತ್ತಲ್ಲ, ಇದ್ರ ಔಟ್ಸೈಡ್ ರೀಜನ್ ಏನೆಲ್ಲ ಇರುತ್ತಾ ಆ ರೀಜನ್ಗೆ ನಾವು ಇಂಟರ್ಸ್ಟಿಷಿಯಲ್ ಸ್ಪೇಸಸ್ ಅಂತ ಹೇಳ್ತೀವಿ. ಓಕೆ, ಇಂಟರ್ಸ್ಟಿಷಿಯಲ್ ಸ್ಪೇಸಸ್ ಅಲ್ಲಿ ಏನೇನಿರುತ್ತೆ ಅಂದ್ರೆ ಬ್ಲಡ್ ವೆಸಲ್ಸ್ ಇರುತ್ತೆ ಮತ್ತೆ ಲೇಡಿಕ್ ಸೆಲ್ಸ್ ಇರುತ್ತೆ. ಓಕೆ, ಲೇಡಿಕ್ ಸೆಲ್ಸ್ ನಾವು ಅನದರ್ ನೇಮ್ ಏನ್ ಹೇಳ್ತೀವಿ ಅಂದ್ರೆ ಇಂಟರ್ಸ್ಟಿಷಿಯಲ್ ಸೆಲ್ಸ್ ಅಂತಾನು ಹೇಳ್ತೀವಿ. ಇದು ಯೂಶುವಲಿ ಔಟ್ಸೈಡ್ ದ ಸೆಮ್ನಿಫೆರಸ್ ಟ್ಯೂಬ್ಯೂಲ್ ಇರುತ್ತೆ. ಲೇಡಿಕ್ ಸೆಲ್ಸ್ ಸಿಂಥಸೈಸ್ ಅಂಡ್ ಸೆಕ್ರೇಟ್ ಒನ್ ಹಾರ್ಮೋನ್ ಕಾಲ್ಡ್ ಆಸ್ ಆಂಡ್ರೋಜನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಮೇಲ್ ಸೆಕ್ಸ್ ಆಕ್ಸೆಸರಿ ಡಕ್ಟ್ಸ್ ಇನ್ಕ್ಲೂಡ್ ರೇಟಾ ಟೆಸ್ಟಿಸ್, ವಾಸಾ ಎಫ್ರೆನ್ಶಿಯಾ, ಎಪಿಡಿಡೈಮಿಸ್ ಅಂಡ್ ವಾಸಾ ಡಿಫರೆನ್ಸ್. ಓಕೆ, ರೇಟಾ ಟೆಸ್ಟಿಸ್ ಇದು ಒಂದು ನೆಟ್ವರ್ಕ್. ಇದು ಏನ್ ಮಾಡುತ್ತಂದ್ರೆ ಸೆಮ್ನಿಫೆರಸ್ ಟ್ಯೂಬ್ಯೂಲ್ ಅಲ್ಲಿರುವಂತ ಸ್ಪರ್ಮ್ಸ್ ಅನ್ನ ವಾಸಾ ಎಫ್ರೆನ್ಶಿಯಾಗ ಸೆಂಡ್ ಮಾಡುತ್ತೆ. ನೆಕ್ಸ್ಟ್, ವಾಸಾ ಎಫ್ರೆನ್ಶಿಯಾ ಇದು ಏನ್ ಮಾಡುತ್ತಂದ್ರೆ ಟೆಸ್ಟಿಸ್ ಇಟ್ ಲೀವ್ಸ್ ಅ ಟೆಸ್ಟಿಸ್ ಅಂಡ್ ಓಪನ್ ಇಂಟು ಎಪಿಡಿಡೈಮಿಸ್. ನೆಕ್ಸ್ಟ್ ಬಂದು ಎಪಿಡಿಡೈಮಿಸ್, ಇಟ್ಸ್ ಅ ಟ್ಯೂಬ್ ಲೈಕ್ ಸ್ಟ್ರಕ್ಚರ್. ಇದು ಎಲ್ಲಿರುತ್ತೆ ಅಂದ್ರೆ ಸ್ಕ್ರಾಟಮ್ ಅಲ್ಲಿ ಇರುತ್ತೆ. ಓಕೆ, ಇದು ಸೆಮೈನಲ್ ವೆಸಿಕಲ್ ಅಲ್ಲಿ ಇರುವಂತ ಡಕ್ಟ್ ಅನ್ನ ರಿಸೀವ್ ಮಾಡಿ ಇಟ್ ಓಪನ್ಸ್ ಇಂಟು ದ ಯುರೆಥ್ರಾ ಆಸ್ ಅ ಎಜಾಕ್ಯುಲೇಟರಿ ಡಕ್ಟ್. ನೆಕ್ಸ್ಟ್, ಇದರಲ್ಲಿ ಸ್ಪರ್ಮ್ಸ್ ಅನ್ನ ಸ್ಟೋರ್ ಮಾಡುತ್ತೆ. ನೆಕ್ಸ್ಟ್, ಇದು ಸ್ಪರ್ಮ್ಸ್ ಅನ್ನ ಪಾಸೇಜ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದು? ಎಪಿಡಿಡೈಮಿಸ್. ನೆಕ್ಸ್ಟ್ ಬಂದು ವಾಸ್ ಡಿಫರೆನ್ಸ್. ಇದು ಎಪಿಡಿಡೈಮಿಸ್ ಕೆಳಗಡೆ ಇರುತ್ತೆ. ಓಕೆ, ದಟ್ಸ್ ವೈ ವಿ ಸೇ ಹ್ಯಾಸ್ ಇಟ್ಸ್ ಅ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಎಮರ್ಜಿಂಗ್ ಲೋವರ್ ಪಾರ್ಟ್ ಆಫ್ ದ ಎಪಿಡಿಡೈಮಿಸ್. ಇಟ್ ಓಪನ್ಸ್ ಇಂಟು ಎಜಾಕ್ಯುಲೇಟರಿ ಡಕ್ಟ್. ಪೆನ್ನಿಸ್ ಬಂದು ಮೇಲ್ ಎಕ್ಸ್ಟರ್ನಲ್ ಜೆನೆಟೇಲಿಯಾ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕಾಪುಲೇಟರಿ ಆರ್ಗನ್.
ಬಿಕಾಸ್ ಇಟ್ ಈಸ್ ನೆಸರಿ ಫಾರ್ ಇನ್ಸಿಮಿನೇಷನ್ ಪ್ರೊಸೆಸ್. ನೆಕ್ಸ್ಟ್ ಇದರಲ್ಲಿ ಏನಾಗುತ್ತೆ ಅಂದ್ರೆ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗ್ತವೆ, ಸ್ಪರ್ಮ್ಸ್ ಡಿಸ್ಚಾರ್ಜ್ ಆಗುತ್ತೆ. ನೆಕ್ಸ್ಟ್ ದ ಎನ್ಲಾರ್ಜ್ ಎಂಡ್ ಆಫ್ ಪೆನಿಸ್ ನಾವ್ ಏನಂತ ಹೇಳ್ತೀವಿ ಅಂದ್ರೆ ಗ್ಲ್ಯಾಂಡ್ಸ್ ಪೆನಿಸ್ ಅಂತ ಹೇಳ್ತೀವಿ. ಯುರೆತ್ರಾ ಬಂದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್. ಇದು ಏನಂದ್ರೆ ಇಟ್ಸ್ ಅ ಕಾಮನ್ ಪ್ಯಾಸೇಜ್ ಫಾರ್ ಬೋತ್ ಸ್ಪರ್ಮ್ಸ್ ಅಂಡ್ ಯೂರಿನ್. ಸ್ಪರ್ಮ್ಸ್ ಮತ್ತೆ ಯೂರಿನ್ ಪಾಸ್ ಆಗುವಂತ ಕಾಮನ್ ಪ್ಯಾಸೇಜ್ ಯಾವ್ದಂದ್ರೆ ಯುರೆತ್ರಾ. ಇಟ್ ಹ್ಯಾಸ್ ಎಕ್ಸ್ಟೀರಿಯರ್ ಓಪನಿಂಗ್ ಕಾಲ್ಡ್ ಆಸ್ ಯುರೆಥ್ರಲ್ ಮೀಟಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ರೀಪ್ರೊಡಕ್ಟಿವ್ ಗ್ಲ್ಯಾಂಡ್ಸ್ ಇನ್ ಮೇಲ್. ಓಕೆ, ಒಂದು ಪ್ರೋಸ್ಟೇಟ್ ಗ್ಲ್ಯಾಂಡ್ ಇರುತ್ತೆ, ಎರಡು ಸಮ್ಯಾನಲ್ ವೆಸಿಕಲ್ ಇರುತ್ತೆ, ಎರಡು ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್ ಇರುತ್ತೆ. ಸೊ ವಿ ಸೇ ಇಟ್ ಹ್ಯಾಸ್ reproductive glands in male have single prostate gland, a paired seminal vesicle, a paired bulbourethral gland ಅಂತ ಹೇಳ್ತೀವಿ. bulbourethral gland ಫಂಕ್ಷನ್ ಏನಂದ್ರೆ ಇಟ್ ಹೆಲ್ಪ್ಸ್ ಇನ್ ಲೂಬ್ರಿಕೇಶನ್ ಆಫ್ ಪೆನಿಸ್. ಈ ಮೂರು ಗ್ಲ್ಯಾಂಡ್ ಸೆಕ್ರೀಟ್ ಆಗಿ ಸೆಮೈನಲ್ ಪ್ಲಾಸ್ಮಾನ ಕಾನ್ಸ್ಟಿಟ್ಯೂಟ್ ಮಾಡುತ್ತೆ. ಅದು ಎದರಲ್ಲಿ ರಿಚ್ ಆಗಿರುತ್ತೆ ಅಂದ್ರೆ ಫ್ರಕ್ಟೋಸ್, ಕ್ಯಾಲ್ಸಿಯಂ ಮತ್ತೆ ಸರ್ಟೈನ್ ಎನ್ಸೈಮ್ಸ್ ಅಲ್ಲಿ ರಿಚ್ ಆಗಿರುತ್ತೆ. ಓವರ್ ಆಲ್ ಫ್ಲೋ ಆಫ್ ಸ್ಪರ್ಮ್. ಸೆಮ್ನಿಫೆರಸ್ ಟ್ಯೂಬಲ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ಪರ್ಮ್ ಪ್ರೊಡ್ಯೂಸ್ ಆಗುತ್ತೆ. ಅಲ್ಲಿ ಪ್ರೊಡ್ಯೂಸ್ ಆದಂತ ಸ್ಪರ್ಮ್ಸ್ ವಾಸಾ ಎಫ್ರೆನ್ಶಿಯಾಗೆ ಎಂಟರ್ ಆಗುತ್ತೆ. ಹೇಗೆ ಎಂಟರ್ ಆಗುತ್ತೆ ಅಂದ್ರೆ ಥ್ರೂ ರೇಟೆ ಟೆಸ್ಟೇಸ್. ವಾಸಾ ಎಫ್ರೆನ್ಶಿಯಾ ನೆಕ್ಸ್ಟ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಲೀವ್ಸ್ ಅ ಟೆಸ್ಟೇಸ್ ಅಂಡ್ ಇಟ್ ಓಪನ್ಸ್ ಇಂಟು ಎಪಿಡಿಡೈಮಿಸ್. ದಿಸ್ ಲೀಡ್ಸ್ ಟು ವಾಸ್ ಡಿಫರೆನ್ಸ್. ನೆಕ್ಸ್ಟ್ ಈ ವಾಸ್ ಡಿಫರೆನ್ಸ್ ಸೆಮೈನಲ್ ವೆಸಿಕಲ್ ಅಲ್ಲಿರುವಂತ ಡಕ್ಟ್ಸ್ ಅನ್ನ ರಿಸೀವ್ ಮಾಡಿ ಇಟ್ ಓಪನ್ಸ್ ಇಂಟು ಯುರೆಥ್ರಾ ಹ್ಯಾಸ್ ದ ಎಜಾಕ್ಯುಲೇಟರಿ ಡಕ್ಟ್. ಯುರೆಥ್ರಾ ಯುರಿನರಿ ಬ್ಲಾಡರ್ ಇಂದ ಒರಿಜಿನೇಟ್ ಆಗಿರುತ್ತೆ ಅಂಡ್ ಇಟ್ ಎಕ್ಸ್ಟೆಂಡ್ ಥ್ರೂ ದ ಪೆನಿಸ್ ಟು ಇಟ್ಸ್ ಎಕ್ಸ್ಟರ್ನಲ್ ಓಪನಿಂಗ್. ಈಗ ನಾವ್ ಏನಂತ ಹೇಳ್ತೀವಿ ಅಂದ್ರೆ ಯುರೆಥ್ರಲ್ ಮೀಟಸ್ ಅಂತ ಹೇಳ್ತೀವಿ. ಫೀಮೇಲ್ reproductive system. It is located in the pelvic region. It consists of pair of ovaries, a pair of oviducts or a fallopian tube, uterus, cervix, vagina, and external genitalia. Along with these parts, it consists of mammary glands also. ಆ ಮ್ಯಾಮರಿ ಗ್ಲ್ಯಾಂಡ್ಸ್ ಒಂದಿಷ್ಟು ಪ್ರೊಸೆಸ್ಗೆ ಹೆಲ್ಪ್ ಮಾಡುತ್ತೆ. ಅದು ಯಾವ ಪ್ರೊಸೆಸ್ ಅಂದ್ರೆ ಓವ್ಯುಲೇಷನ್ ಪ್ರೊಸೆಸ್ ಆಗಿರ್ಬೋದು, ಫರ್ಟಿಲೈಸೇಷನ್ ಆಗಿರ್ಬೋದು, ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ, ಚೈಲ್ಡ್ ಬರ್ತ್. ಓಕೆ, ಲೆಟ್ ಅಸ್ ಮೂವ್ ಫರ್ದರ್. ಓವರಿ. ಈ ಓವರಿ ಬಂದು ಇದು ಒಂದು ಪ್ರೈಮರಿ ಫೀಮೇಲ್ ಸೆಕ್ಸ್ ಆರ್ಗನ್ ಅಂತ ಹೇಳ್ತೀವಿ. ಇದ್ರ ಫಂಕ್ಷನ್ ಏನಂದ್ರೆ ಇದು ಫೀಮೇಲ್ ಗ್ಯಾಮೆಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಫೀಮೇಲ್ ಗ್ಯಾಮೆಟ್ ಯಾವುದು? ಓವಮ್ ಆರ್ ಎಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದು ಸ್ಟೀರಾಯ್ಡ್ ಹಾರ್ಮೋನ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಆ ಸ್ಟೀರಾಯ್ಡ್ ಹಾರ್ಮೋನ್ಸ್ ಯಾವ್ದಂದ್ರೆ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟರಾನ್. ದೀಸ್ ಓವರೀಸ್ ಆರ್ ಲೊಕೇಟೆಡ್ ಆನ್ ಈಚ್ ಸೈಡ್ ಆಫ್ ದಿ ಅಬ್ಡಮನ್. ಇದರ ಲೆಂತ್ ಬಂದು 2 to 4 ಸೆಂಟಿಮೀಟರ್ ಆಗಿರುತ್ತೆ. ಓಕೆ, ಈ ಓವರೀಸ್ ಒಂದು ಎಪಿಥೀಲಿಯಂ ಇಂದ ಕವರ್ ಆಗಿರುತ್ತೆ. ಅಲ್ಲಿ ಈ ಓವರಿನ್ ಸ್ಟ್ರೋಮಾ ಎನ್ಕ್ಲೋಸ್ ಆಗಿರುತ್ತೆ. ಅದಕ್ಕೆ ನಾವು ಓವರಿನ್ ಸ್ಟ್ರೋಮಾಗೆ ಕನೆಕ್ಟೆಡ್ ಟಿಶ್ಯೂ ಅಂತ ಹೇಳ್ತೀವಿ. ಈ ಸ್ಟ್ರೋಮಾ ಅಗೇನ್ ಇಟ್ ಈಸ್ ಡಿವೈಡೆಡ್ ಇಂಟು 2 zones. ಒಂದು ಪೆರಿಫೆರಲ್ ಕಾರ್ಟೆಕ್ಸ್, ಇನ್ನೊಂದು ಬಂದು ಇನ್ನರ್ ಮೆಡುಲಾ. ಪೆರಿಫೆರಲ್ ಕಾರ್ಟೆಕ್ಸ್ಗೆ ಔಟರ್ ಪಾರ್ಟ್ ಆಫ್ ದ ಓವರಿ ಅಂತ ಹೇಳ್ತೀವಿ, ಇನ್ನರ್ ಮೆಡುಲಿಗೆ ಇನ್ನರ್ ಪಾರ್ಟ್ ಆಫ್ ದ ಓವರಿ ಅಂತ ಹೇಳ್ತೀವಿ. ಫೀಮೇಲ್ ಆಕ್ಸೆಸರಿ ಡಕ್ಟ್ಸ್ ಕನ್ಸಿಸ್ಟ್ ಆಫ್ ಫೆಲೋಪಿಯನ್ ಟ್ಯೂಬ್, ಯುಟೆರಸ್, ಸರ್ವಿಕ್ಸ್. ಈ ಫೆಲೋಪಿಯನ್ ಟ್ಯೂಬ್ ಓವರಿಯಿಂದ ಎಗ್ ಅನ್ನ ರಿಸೀವ್ ಮಾಡುತ್ತೆ. ಇದರ ಲೆಂತ್ 10 to 12 ಸೆಂಟಿಮೀಟರ್ ಆಗಿರುತ್ತೆ. ಇಟ್ ಈಸ್ ಡಿವೈಡೆಡ್ ಇಂಟು 3 parts: ಇನ್ಫಂಡಿಬುಲಮ್, ಆಂಫುಲಾ, ಇಸ್ತಮಸ್. ಇನ್ಫಂಡಿಬುಲಮ್ ಶೇಪ್ ಫನಲ್ ಶೇಪ್ ಆಗಿರುತ್ತೆ. ಇದು ಓವರಿಗೆ ಕ್ಲೋಸ್ ಆಗಿರುವಂತ ಪಾರ್ಟ್. ಇದರಲ್ಲಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇರುತ್ತೆ. ಆ ಪ್ರೊಜೆಕ್ಷನ್ಸ್ ಗೆ ನಾವ್ ಏನಂತ ಹೇಳ್ತೀವಿ ಅಂದ್ರೆ ಫಿಂಬ್ರಿಯೆ ಅಂತ ಹೇಳ್ತೀವಿ. ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಆರ್ ಕಾಲ್ಡ್ ಆಸ್ ಫಿಂಬ್ರಿಯೆ. ಇದರ ಫಂಕ್ಷನ್ ಏನಂದ್ರೆ ಓವ್ಯುಲೇಷನ್ ಪ್ರೊಸೆಸ್ ಆದ್ಮೇಲೆ ಓವಮ್ ಆರ್ ಎಗ್ ಅನ್ನ ಕಲೆಕ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದು? ಫಿಂಬ್ರಿಯೆ. ಆಂಪುಲಾ ಇದು ಬಂದು ವೈಡರ್ ಪಾರ್ಟ್ ಆಫ್ ದ ಫೆಲೋಪಿಯನ್ ಟ್ಯೂಬ್. ಇಸ್ತಮಸ್ ಬಂದು ಲಾಸ್ಟ್ ಪಾರ್ಟ್ ಆಫ್ ದ ಫೆಲೋಪಿಯನ್ ಟ್ಯೂಬ್ ಆರ್ ದ ಓವಿಡಕ್ಟ್ ವಿತ್ ದ ನ್ಯಾರೋ ಲ್ಯೂಮೆನ್. ಯುಟ್ರೆಸ್ ಇಸ್ ಸಿಂಗಲ್. ಈ ಫೆಲೋಪಿಯನ್ ಟ್ಯೂಬ್ ಪೇರ್ಡ್. ಓಕೆ, ಯುಟ್ರೆಸ್ ಸಿಂಗಲ್ ಇರುತ್ತೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಓಂಬ್ ವೇರ್ ಫೀಟಸ್ ಡೆವಲಪ್ಸ್ ಹಿಯರ್. ಇದರ ಶೇಪ್ ಪಿಯರ್ ಶೇಪ್ ಆಗಿರುತ್ತೆ ಆರ್ ಇನ್ವರ್ಟೆಡ್ ಪಿಯರ್ ಮಸ್ಕುಲರ್ ಹಾಲೋ ಸ್ಟ್ರಕ್ಚರ್. ಸರ್ವಿಕ್ಸ್. ದ ಕ್ಯಾವಿಟಿ ಆಫ್ ದ ಸರ್ವಿಕ್ಸ್ ಇಸ್ ಕಾಲ್ಡ್ ಆಸ್ ಸರ್ವೈಕಲ್ ಕೆನಲ್ ಅಂತ ಹೇಳ್ತೀವಿ. ಯುಟ್ರೆಸ್ ಓಪನ್ಸ್ ಇಂಟು ವೆಜೈನಾ ಥ್ರೂ ದ ನ್ಯಾರೋ ಸರ್ವಿಕ್ಸ್. ಇಟ್ ಈಸ್ ಅ ನ್ಯಾರೋ ಲೋವರ್ ಪಾರ್ಟ್ ಆಫ್ ದ ಯುಟರಸ್. ವೆಜೈನಾ. ಯುಟ್ರೆಸ್ ಇಟ್ ಓಪನ್ಸ್ ಇಂಟು ವೆಜೈನಾ ಥ್ರೂ ನ್ಯಾರೋ ಸರ್ವಿಕ್ಸ್. ಅದಕ್ಕೆ ನಾವೇನಂತೀವಿ? ಆ ಕ್ಯಾವಿಟಿಗೆ ಸರ್ವೈಕಲ್ ಕೆನಲ್ ಅಂತ ಹೇಳ್ತೀವಿ. ಅಲಾಂಗ್ ವಿತ್ ವೆಜೈನಾ ಫಾರ್ಮ್ಸ್ ದ ಬರ್ತ್ ಕೆನಲ್. ಬರ್ತ್ ಕೆನಲ್ ಯಾವ್ದಂದ್ರೆ ವೆಜೈನಾ. ಯುಟ್ರೆಸ್ ವಾಲ್ is divided into 3 layers: perimetrium, myometrium, endometrium. Perimetrium ಇದು external thin layer.
ಮಯೋಮೆಟ್ರಿಯಂ ಬಂದು ಇಟ್ಸ್ ಅ ಮಿಡಲ್ ಥಿಕ್ ಲೇಯರ್ ಆಫ್ ದ ಸ್ಮೂತ್ ಮಸಲ್ಸ್. ಎಂಡೋಮೆಟ್ರಿಯಂ ಬಂದು ಇನ್ನರ್ ಗ್ಲ್ಯಾಂಡುಲರ್ ಲೇಯರ್. ಎಂಡೋಮೆಟ್ರಿಯಂ ಏನ್ ಮಾಡುತ್ತಂದ್ರೆ ಇಟ್ ಅಂಡರ್ಗೋಸ್ ಅ ಸೈಕ್ಲಿಕಲ್ ಚೇಂಜಸ್ ಡ್ಯೂರಿಂಗ್ ದ ಮೆನ್ಸ್ಟ್ರುವಲ್ ಸೈಕಲ್. Myometrium, it exhibits the contractions during the delivery of the baby. Female external genitalia. Next, female external genitalia include mons pubis, labia majora, labia minora, hymen, and clitoris. Let us see one by one. Mons pubis. Mons pubis ಹೇಗಿರುತ್ತಂದ್ರೆ ಇಟ್ಸ್ ಅ ಕುಷನ್ ಆಫ್ ಫ್ಯಾಟಿ ಟಿಶ್ಯೂ. ಅಲ್ಲಿ ಸ್ಕಿನ್ ಮತ್ತೆ ಪ್ಯೂಬಿಕ್ ಹೇರ್ ಇರುತ್ತೆ. ಇಟ್ ಈಸ್ ಕವರ್ಡ್ ಬೈ ಸ್ಕಿನ್ ಅಂಡ್ ಪ್ಯೂಬಿಕ್ ಹೇರ್. ಯಾವುದು? ಮಾನ್ಸ್ ಪ್ಯೂಬಿಸ್. ನೆಕ್ಸ್ಟ್ ಅದ್ರ ಕೆಳಗಡೆ ಏನಿರುತ್ತೆ ಅಂದ್ರೆ ಲ್ಯಾಬಿಯೋ ಮೆಜೋರಾ. ಇಟ್ ಲೈಸ್ ಬಿಲೋ ದ ಮಾನ್ಸ್ ಪ್ಯೂಬಿಸ್. ಯಾವುದು? ಲ್ಯಾಬಿಯೋ ಮೆಜೋರಾ. ಅಲ್ಲಿ ಫ್ಲೆಶಿ ಫೋಲ್ಡ್ ಆಫ್ ಟಿಶ್ಯೂ ಇರುತ್ತೆ. ಓಕೆ, ಅಂಡ್ ಇಟ್ ಸರೌಂಡ್ ದ ವೆಜೈನಲ್ ಓಪನಿಂಗ್. ಯಾವುದು? ಲ್ಯಾಬಿಯೋ ಮೆಜೋರಾ. ಇಟ್ ಸರೌಂಡ್ಸ್ ದ ವೆಜೈನಲ್ ಓಪನಿಂಗ್. ನೆಕ್ಸ್ಟ್ ಲ್ಯಾಬಿಯೋ ಮೈನೋರಾ. ಇಟ್ ಈಸ್ ಅ ಪೇರ್ಡ್ ಫೋಲ್ಡ್ ಆಫ್ ಟಿಶ್ಯೂಸ್ ಅಂಡ್ ಇದು ಲ್ಯಾಬಿಯೋ ಮೆಜೋರಾ ಕೆಳಗಿರುತ್ತೆ. ಯಾವುದು? ಲ್ಯಾಬಿಯೋ ಮೈನೋರಾ. ಹೈಮನ್, ಈ ವೆಜೈನಲ್ ಓಪನಿಂಗ್ ಇರುತ್ತಲ್ಲ ಅದು ಒಂದು ಮೆಂಬ್ರೇನ್ ಇಂದ ಕವರ್ ಆಗಿರುತ್ತೆ. ಆ ಮೆಂಬ್ರೇನ್ ಏನಂತೀವಿ ಅಂದ್ರೆ ಹೈಮನ್ ಅಂತ ಹೇಳ್ತೀವಿ. ಲಾಸ್ಟ್ ಒನ್ ಕ್ಲಿಟೋರಿಸ್. ಕ್ಲಿಟೋರಿಸ್ ಒಂದು ಸಣ್ಣ ಫಿಂಗರ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಇದು ಅಪ್ಪರ್ ಜಂಕ್ಷನ್ ಆಫ್ ದ ಲ್ಯಾಬಿಯೋ ಮೈನೋರಾದಲ್ಲಿ ಲೈ ಆಗ್ತಾ ಇರುತ್ತೆ. ಇಟ್ ಈಸ್ ಅ ಸ್ಮಾಲ್ ಫಿಂಗರ್ ಲೈಕ್ ಸ್ಟ್ರಕ್ಚರ್ ಅಂಡ್ ಇಟ್ ಲೈಸ್ ಅಟ್ ದ ಅಪ್ಪರ್ ಜಂಕ್ಷನ್ ಆಫ್ ದ ಟೂ ಲ್ಯಾಬಿಯೋ ಮೈನೋರಾ. ಅದಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ ಕ್ಲಿಟೋರಿಸ್ ಅಂತ ಹೇಳ್ತೀವಿ. ಇದು ಫೀಮೇಲ್ ಎಕ್ಸ್ಟರ್ನಲ್ ಜೆನೆಟೇಲಿಯಾ. ಮ್ಯಾಮರಿ ಗ್ಲ್ಯಾಂಡ್. ಆ ಫಂಕ್ಷನಲ್ ಮ್ಯಾಮರಿ ಗ್ಲ್ಯಾಂಡ್ ಇದು ಫೀಮೇಲ್ ಮ್ಯಾಮಲಿನ ಕ್ಯಾರೆಕ್ಟರಿಸ್ಟಿಕ್ಸ್. ಮ್ಯಾಮರಿ ಗ್ಲ್ಯಾಂಡ್ಸ್ ಪೇಡ್ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ಅದಕ್ಕೆ ನಾವು ಬ್ರೆಸ್ಟ್ ಅಂತೀವಿ. ಬ್ರೆಸ್ಟ್ ಅಲ್ಲಿ ಗ್ಲ್ಯಾಂಡುಲರ್ ಟಿಶ್ಯೂ ಮತ್ತೆ ವೇರಿಯಬಲ್ ಅಮೌಂಟ್ ಆಫ್ ಫ್ಯಾಟ್ ಇರುತ್ತೆ. ಆ ಗ್ಲ್ಯಾಂಡುಲರ್ ಟಿಶ್ಯೂ ಇರುತ್ತಲ್ಲ ಅದು ಡಿವೈಡ್ ಆಗಿ 15 to 20 ಮೆಮರಿ ಲೋಬ್ಸ್ ಆಗಿ ಡಿವೈಡ್ ಆಗಿರುತ್ತೆ. ಗ್ಲ್ಯಾಂಡುಲರ್ ಟಿಶ್ಯೂ ಆಫ್ ದ ಬ್ರೆಸ್ಟ್. ಬ್ರೆಸ್ಟ್ ಅಲ್ಲಿರುವಂತ ಗ್ಲ್ಯಾಂಡುಲರ್ ಟಿಶ್ಯೂ ಡಿವೈಡ್ ಆಗಿ 15 to 20 ಮೆಮರಿ ಲೋಬ್ಸ್ ಅನ್ನ ಫಾರ್ಮ್ ಮಾಡಿರುತ್ತೆ. ನೆಕ್ಸ್ಟ್ ಆ ಮೆಮರಿ ಲೋಬ್ಸ್ ಅಲ್ಲಿ ಕ್ಲಸ್ಟರ್ಸ್ ಆಫ್ ಸೆಲ್ಸ್ ಇರುತ್ತೆ. ಅದಕ್ಕೆ ನಾವು ಅಲ್ವಿಯೋಲೈ ಅಂತೀವಿ. ಅಲ್ವಿಯೋಲೈ ಫಂಕ್ಷನ್ ಏನು? ದ ಸೆಲ್ಸ್ ಆಫ್ ಅಲ್ವಿಯೋಲೈ ಸೆಕ್ರೀಟ್ ದ ಮಿಲ್ಕ್. ಸೆಕ್ರೀಟ್ ಮಾಡಿ ಅದು ಕ್ಯಾವಿಟಿಯಲ್ಲಿ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ಅಲ್ವಿಯೋಲೈ ಓಪನ್ ಇಂಟು ಮ್ಯಾಮರಿ ಟ್ಯೂಬ್ಯೂಲ್ಸ್. ಈ ಮ್ಯಾಮರಿ ಲೋಬ್ಸ್ ಟ್ಯೂಬ್ಯೂಲ್ಸ್ ಜೊತೆ ಜಾಯಿನ್ ಆಗಿ ಮ್ಯಾಮರಿ ಡಕ್ಟ್ ಅನ್ನ ಫಾರ್ಮ್ ಮಾಡುತ್ತೆ. ನೆಕ್ಸ್ಟ್ ದ ಮಿಲ್ಕ್ ಈಸ್ ಸಕ್ಡ್ ಔಟ್ ಥ್ರೂ ದ ಲ್ಯಾಕ್ಟಿಫೆರಸ್ ಡಕ್ಟ್. Gametogenesis, formation of male and female gametes. Male gametes sperm and female gamete is egg or ovum. Spermatogenesis. Spermatogenesis ಅಂದ್ರೆ ಏನು? immature male germ cells produce ಆಗಿ immature male germ cell ಅಂದ್ರೆ ಯಾವುದು? Spermatogonia. That produces sperms by spermatogenesis. ಅದು that begins at the puberty ಅಂತ ಹೇಳ್ತೀವಿ. ಸ್ಪರ್ಮ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. Spermatogenesis starts at the age of puberty. Why? Because puberty ಅಲ್ಲಿ ಏನಾಗುತ್ತೆ ಅಂದ್ರೆ there will be a significant increase in secretion of gonadotropin releasing hormone. ಇದು ಒಂದು ಹೈಪೋಥಾಲಮಿಕ್ ಹಾರ್ಮೋನ್. ಪಿಟ್ಯುಟರಿ ಗ್ಲ್ಯಾಂಡ್ ಅಲ್ಲಿ ಯಾವಾಗ ಈ ಗೊಂಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಲೆವೆಲ್ ಜಾಸ್ತಿ ಆಗುತ್ತೆ ಮತ್ತೆ ಇದು 2 ಟೈಪ್ಸ್ ಆಫ್ ಗೊಂಡೋಟ್ರೋಪಿನ್ಸ್ ಅನ್ನ ಸೆಕ್ರೇಟ್ ಮಾಡುತ್ತೆ. ಅದು ಬಂದು ಲ್ಯೂಟಿನೈಸಿಂಗ್ ಹಾರ್ಮೋನ್ ಮತ್ತೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಲ್ಯೂಟಿನೈಸಿಂಗ್ ಹಾರ್ಮೋನ್ ಇಟ್ ಆಕ್ಟ್ಸ್ ಆನ್ ದ ಲೇಡಿಕ್ ಸೆಲ್ಸ್ ಅಂಡ್ ಇಟ್ ಸೆಕ್ರೇಟ್ ದ ಆಂಡ್ರೋಜನ್ ಹಾರ್ಮೋನ್. The follicle stimulating hormone it acts on Sertoli cells and it stimulates the spermiogenesis. Spermatogonia. These are present inside the wall of seminiferous tubules. Okay, ಇದು ಡಿಪ್ಲಾಯ್ಡ್ ಇರುತ್ತೆ. ಇದರಲ್ಲಿ 46 chromosomes ಇರುತ್ತೆ. ಇದರಲ್ಲಿ for some of the spermatogonia we call it as a primary spermatocytes. Primary spermatocytes first meiotic division ಆಗಿ 2 equal haploid secondary spermatocytes ಅನ್ನ ಫಾರ್ಮ್ ಮಾಡುತ್ತೆ. ನೆಕ್ಸ್ಟ್ ಈ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ಸ್ ಸೆಕೆಂಡ್ ಮಿಯೋಟಿಕ್ ಡಿವಿಷನ್ ಆಗಿ 4 ಈಕ್ವಲ್ ಹ್ಯಾಪ್ಲಾಯ್ಡ್ ಸ್ಪರ್ಮ್ಯಾಟಿಡ್ಸ್ ಅನ್ನ ಫಾರ್ಮ್ ಮಾಡುತ್ತೆ. ಈ ಸ್ಪರ್ಮ್ಯಾಟಿಡ್ಸ್ ಸ್ಪರ್ಮ್ಯಾಟೋಜೋವಾಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಈ ಪ್ರೊಸೆಸ್ ಗೆ ನಾವು ಸ್ಪರ್ಮಿಯೋಜೆನೆಸಿಸ್ ಅಂತೀವಿ. ಈ ಸ್ಪರ್ಮಿಯೋಜೆನೆಸಿಸ್ ಪ್ರೊಸೆಸ್ ಆದ್ಮೇಲೆ ಸ್ಪರ್ಮ್ಸ್ ಹೆಡ್ಸ್ ಬಿಕಮ್ ಎಂಬೆಡೆಡ್ ಇನ್ ಸರ್ಟೋರಿ ಸೆಲ್. ಅಗೇನ್ ಇದು ಸೆಮ್ನಿಫೆರಸ್ ಟ್ಯೂಬ್ಯೂಲ್ಸ್ ಇಂದ ರಿಲೀಸ್ ಆಗುತ್ತೆ. ಈ ಪ್ರೊಸೆಸ್ ಗೆ ನಾವು ಸ್ಪರ್ಮಿಯೇಷನ್ ಅಂತ ಹೇಳ್ತೀವಿ. Structure of sperm, it is composed of head, neck, middle piece and the tail. ಈ ಹೆಡ್ ಅಲ್ಲಿ ಒಂದು ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯಸ್ ಇರುತ್ತೆ. The anterior of portion in which it is covered by cap like structure.
ಆ ಕ್ಯಾಪ್ ಲೈಕ್ ಸ್ಟ್ರಕ್ಚರ್ಗೆ ನಾವು ಆಕ್ರೋಸೋಮ್ ಅಂತ ಹೇಳ್ತೀವಿ. ಇಟ್ ಈಸ್ ಫಿಲ್ಡ್ ವಿತ್ ಎನ್ಸೈಮ್ಸ್ ಅಂಡ್ ಇಟ್ ಹೆಲ್ಪ್ಸ್ ಇನ್ ದ ಫರ್ಟಿಲೈಸೇಷನ್ ಆಫ್ ದ ಎಗ್. ಯಾವುದು? ಆಕ್ರೋಸೋಮ್. ನೆಕ್ಸ್ಟ್ ಮಿಡಲ್ ಪೀಸ್ ಅಲ್ಲಿ ಮೈಟೋಕಾಂಡ್ರಿಯಾ ಜಾಸ್ತಿ ಇರುತ್ತೆ. ಈ ಮೈಟೋಕಾಂಡ್ರಿಯಾ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಇಟ್ ಪ್ರೊವೈಡ್ ದ ಎನರ್ಜಿ ಫಾರ್ ದ ಮೂವ್ಮೆಂಟ್ ಆಫ್ ದ ಟೇಲ್ ಬಂದು ಇಟ್ ಹೆಲ್ಪ್ಸ್ ಇನ್ ದ ಮೂವ್ಮೆಂಟ್ ಆಫ್ ದ ಸ್ಪರ್ಮ್. Okay, so this mitochondria provides the energy for the tail for the movement. Okay, to facilitate the sperm motility which is essential for fertilization. Generally, human male ಬಂದು it ejaculate about 200 to 300 million of sperms at the time of coitus for the normal fertility. ಅದರಲ್ಲಿ 60% of the sperms normal shape ಮತ್ತೆ size ಇರುತ್ತೆ. Okay, remaining 40% of them must show the vigorous motility. oogenesis. oogenesis ಅಂದ್ರೆ ಏನು? ಮ್ಯಾಚ್ಯೂರ್ ಫೀಮೇಲ್ ಗ್ಯಾಮೆಟ್ ಫಾರ್ಮ್ ಆಗುವಂತ ಪ್ರೊಸೆಸ್ಗೆ ನಾವೇನಂತ ಹೇಳ್ತೀವಿ ಅಂದ್ರೆ oogenesis ಅಂತ ಹೇಳ್ತೀವಿ. ಹಾಗಾದ್ರೆ ಮ್ಯಾಚ್ಯೂರ್ ಫೀಮೇಲ್ ಗ್ಯಾಮೆಟ್ ಯಾವುದು? ಓವಮ್. Okay, the process of formation of mature female gamete is called oogenesis. Spermatogenesis is totally different from oogenesis. ಯಾಕಂದ್ರೆ ಸ್ಪರ್ಮ್ಯಾಟೋಜೆನ್ಸಿಸ್ ಯಾವಾಗ ಇನಿಷಿಯೇಟ್ ಆಗುತ್ತೆ? ಬಿಗಿನ್ಸ್ ಅಟ್ ದ ಏಜ್ ಆಫ್ ಪ್ಯೂಬರ್ಟಿ. ಕರೆಕ್ಟಾ? ಯಾವುದು? ಸ್ಪರ್ಮ್ಯಾಟೋಜೆನ್ಸಿಸ್ ಪ್ಯೂಬರ್ಟಿ ಟೈಮ್ ಅಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಬಟ್ ಈ oogenesis ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಡ್ಯೂರಿಂಗ್ ದ ಸ್ಟೇಜ್ ಆಫ್ ಎಂಬ್ರಿಯೋನಿಕ್ ಡೆವಲಪ್ಮೆಂಟ್ ಓನ್ಲಿ ಇಟ್ ವಿಲ್ ಬಿ ಸ್ಟಾರ್ಟೆಡ್ when a couple of million mother cells means oogonia cells are formed. ಬಟ್ ಇದು ಬರ್ತ್ ಆದ್ಮೇಲೆ ಯಾವುದೇ ಒಂದು oogonia cell ಫಾರ್ಮ್ ಆಗಲ್ಲ. ಬಿಫೋರ್ ಬರ್ತ್ ಓನ್ಲಿ ದ oogonia cells will be formed. ಈ oogonia cells ಫಾರ್ಮ್ ಆಗಿರುತ್ತಲ್ಲ ಆ ಸೆಲ್ಸ್ ಮಿಯೋಟಿಕ್ ಡಿವಿಷನ್ ಗೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿ ಪ್ರೋಫೇಸ್ 1 ಗೆ ಎಂಟರ್ ಆಗುತ್ತೆ. ಪ್ರೋಫೇಸ್ 1 ಗೆ ಎಂಟರ್ ಆಗಿ ಅಲ್ಲಿ ಟೆಂಪರರಿ ದೇ ವಿಲ್ ಬಿ ಅರೆಸ್ಟೆಡ್. ಯಾಕಂದ್ರೆ ಯಾಕೆ ಅರೆಸ್ಟ್ ಆಗಿರುತ್ತೆ ಅಂದ್ರೆ ಅದು ಇನ್ನ ಪ್ಯೂಬರ್ಟಿ ಫೇಸಿಗೆ ರೀಚ್ ಆಗಿರಲ್ಲ. ಓಕೆ, ಈ ಪ್ಯೂಬರ್ಟಿ ಫೇಸಿಗೆ ರೀಚ್ ಆಗಿರಲ್ಲ. ಇಲ್ಲಿ ಫೀಟಲ್ ಲೈಫ್ ನೋಡ್ಬೋದು, ಬರ್ತ್, ಚೈಲ್ಡ್ಹುಡ್, ಪ್ಯೂಬರ್ಟಿ, ನೆಕ್ಸ್ಟ್ ಲಾಸ್ಟ್ ಅಡಲ್ಟ್ ರೀಪ್ರೊಡಕ್ಟಿವ್ ಲೈಫ್ ಅಂತ ಹೇಳ್ತೀವಿ. ಆರ್ ಇನ್ ಅದರ್ ವರ್ಡ್ಸ್ ವಿ ಕ್ಯಾನ್ ಸೇ ಇಟ್ ಆಸ್ ದಿಸ್ ಇಸ್ ಆಸ್ ಮಲ್ಟಿಪ್ಲೈಯಿಂಗ್ ಫೇಸ್, ದಿಸ್ ಇಸ್ ಬರ್ತ್ ಫೇಸ್ ಅಂಡ್ ದಿಸ್ ಇಸ್ ಮೆಚೂರ್ ಫೇಸ್ ಅಂತಾನು ಹೇಳ್ತೀವಿ. ಓಕೆ, ಅಲ್ಲಿ ದೇ ವಿಲ್ ಬಿ ಟೆಂಪರಲಿ ಅರೆಸ್ಟೆಡ್ ಆಗಿರುತ್ತೆ. ಮಿಯೋಟಿಕ್ ಡಿವಿಷನ್ ಆಗಿ ಪ್ರೋಫೇಸ್ 1 ಗೆ ಎಂಟರ್ ಆಗಿ ಅಲ್ಲಿ ಟೆಂಪರಲಿ ದೇ ವಿಲ್ ಬಿ ಅರೆಸ್ಟೆಡ್ ಬಿಕಾಸ್ ದೇ ಹ್ಯಾವಂಟ್ ರೀಚ್ ದ ಪ್ಯೂಬರ್ಟಿ ಸ್ಟೇಜ್ ಸ್ಟಿಲ್. ಹೌದಾ? ಅದಕ್ಕೆ ನಾವ್ ಏನಂತ ಹೇಳ್ತೀವಿ ಅಂದ್ರೆ ಪ್ರೈಮರಿ oocyte ಅಂತ ಹೇಳ್ತೀವಿ. ಈ ಪ್ರೈಮರಿ oocytes ದೇ ಆರ್ ಸರೌಂಡೆಡ್ ಬೈ ಅ ಲೇಯರ್ ಆಫ್ ಗ್ರಾನುಲೋಸಾ ಸೆಲ್ಸ್. ದೇ ಆರ್ ಕಾಲ್ಡ್ ಆಸ್ ಪ್ರೈಮರಿ ಫಾಲಿಕಲ್ಸ್ ಅಂತ ಹೇಳ್ತೀವಿ. ಫ್ರಮ್ ದ ಫೇಸ್ ಫ್ರಮ್ ಬರ್ತ್ ಟು ಪ್ಯೂಬರ್ಟಿ ಅಲ್ಲಿ ಒಂದಿಷ್ಟು ಫಾಲಿಕಲ್ಸ್ ಡಿಜನರೇಟ್ ಆಗುತ್ತೆ. ಡಿಜನರೇಟ್ ಆಗಿ ಪ್ಯೂಬರ್ಟಿ ಟೈಮ್ ಅಲ್ಲಿ ಆನ್ ಈಚ್ ಓವರಿ 60,000 ಇಂದ 80,000 ಫಾಲಿಕಲ್ಸ್ ಉಳಿದಿರುತ್ತೆ. ಓಕೆ, ಬರ್ತ್ ಫೇಸ್ ಇಂದ ಪ್ಯೂಬರ್ಟಿ ಫೇಸ್ ಅಲ್ಲಿ ಹಲವೊಂದಿಷ್ಟು ಫಾಲಿಕಲ್ಸ್ ಡಿಜನರೇಟ್ ಆಗಿ at the stage of puberty there will be 60,000 to 80,000 follicles on each ovary. ಈ ಪ್ರೈಮರಿ ಫಾಲಿಕಲ್ಸ್ ಇರುತ್ತಲ್ಲ they will be surrounded by more layer of granulosa cells and they are called as secondary follicles. ಈ ಸೆಕೆಂಡರಿ ಫಾಲಿಕಲ್ಸ್ ಮತ್ತೆ ಟರ್ಷರಿ ಫಾಲಿಕಲ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ and it is characterized by the fluid filled cavity called antrum. ನೆಕ್ಸ್ಟ್ ಈ ಪ್ರೈಮರಿ oocyte ಇರುತ್ತಲ್ಲ ಫಸ್ಟ್ ಮಿಯೋಟಿಕ್ ಡಿವಿಷನ್ ಆಗಿ ಅಲ್ಲಿ ಅನ್ಈಕ್ವಲ್ ಡಿವಿಷನ್ ಆಗುತ್ತೆ. ಅನ್ಈಕ್ವಲ್ ಡಿವಿಷನ್ ಆಗಿ ಏನಾಗುತ್ತೆ ಅಂದ್ರೆ ಒಂದು ಟಿನಿ ಫಸ್ಟ್ ಪೋಲಾರ್ ಬಾಡಿ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಅ ಲಾರ್ಜ್ ಹ್ಯಾಪ್ಲಾಯ್ಡ್ ಸೆಕೆಂಡರಿ oocyte will be formed. ಈ secondary oocyte again it retains a bulk nutrient which is rich in cytoplasm of primary oocyte. Next is secondary oocyte forms a tiny second polar body and a large ovum. ಈ ಟರ್ಷರಿ ಫಾಲಿಕಲ್ ಇರುತ್ತಲ್ಲ ಅದು ಫರ್ದರ್ ಚೇಂಜ್ ಆಗಿ ಮ್ಯಾಚ್ಯೂರ್ ಫಾಲಿಕಲ್ ಆಗಿ ಚೇಂಜ್ ಆಗುತ್ತೆ. ಸೊ ಮ್ಯಾಚ್ಯೂರ್ ಫಾಲಿಕಲ್ ಈಸ್ ಆಲ್ಸೋ ಕಾಲ್ಡ್ ಹ್ಯಾಸ್ ಗ್ರಾಫಿಯನ್ ಫಾಲಿಕಲ್ ಅಂತ ಹೇಳ್ತೀವಿ. ಓಕೆ, ಗ್ರಾಫಿಯನ್ ಫಾಲಿಕಲ್. ನೆಕ್ಸ್ಟ್ ಈ ಸೆಕೆಂಡರಿ oocyte ಒಂದು ಹೊಸ ಮೆಂಬ್ರೇನ್ ಅನ್ನ ಫಾರ್ಮ್ ಮಾಡುತ್ತೆ. ಆ ಮೆಂಬ್ರೇನಿಗೆ ನಾವೇನಂತ ಹೇಳ್ತೀವಿ ಅಂದ್ರೆ ಝೋನಾ ಪೆಲುಸಿಡಾ ಅಂತ ಹೇಳ್ತೀವಿ. ಇಟ್ ಆಕ್ಟ್ ಆಸ್ ಔಟರ್ ಪ್ರೊಟೆಕ್ಟಿವ್ ಲೇಯರ್. ನೆಕ್ಸ್ಟ್ ಈ ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗುತ್ತೆ. ರಪ್ಚರ್ ಆಗಿ ಓವರಿಯಿಂದ ಸೆಕೆಂಡರಿ oocyte ರಿಲೀಸ್ ಆಗುತ್ತೆ. ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗಿ ಓವರಿಯಿಂದ ಸೆಕೆಂಡರಿ oocyte ಅನ್ನ ರಿಲೀಸ್ ಮಾಡುತ್ತೆ. ಈ ಪ್ರೊಸೆಸ್ಗೆ ನಾವೇನಂತ ಹೇಳ್ತೀವಿ ಅಂದ್ರೆ ಓವುಲೇಷನ್ ಅಂತ ಹೇಳ್ತೀವಿ. The Graafian follicle ruptures to release the secondary oocyte from the ovary and this process is by ovulation. Okay.
ಮೆನ್ಸ್ಟ್ರುವಲ್ ಸೈಕಲ್. ಮೆನ್ಸ್ಟ್ರುವಲ್ ಸೈಕಲ್ ಇದು ಒಂದು ರೀಪ್ರೊಡಕ್ಟಿವ್ ಸೈಕಲ್ ವಿಚ್ ಆಕರ್ಸ್ ಇನ್ ಫೀಮೇಲ್ ಪ್ರೈಮೇಟ್ಸ್. ಫೀಮೇಲ್ ಪ್ರೈಮೇಟ್ಸ್ ಅಂದ್ರೆ ಯಾವುದು? ಮಂಕೀಸ್, ಏಪ್ಸ್ ಅಂಡ್ ದ ಹ್ಯೂಮನ್ ಬೀಯಿಂಗ್ಸ್. ಓಕೆ, ಫಸ್ಟ್ ಮೆನ್ಸ್ಟ್ರುವಲ್ ಸೈಕಲ್ ಪ್ಯೂಬರ್ಟಿ ಫೇಸ್ ಅಲ್ಲಿ ಬಿಗಿನ್ ಆಗುತ್ತೆ. ಅದಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ ಮೆನಾರ್ಕ್ ಅಂತ ಹೇಳ್ತೀವಿ. ಓಕೆ, ಇದರಲ್ಲಿ 4 ಫೇಸಸ್ ಬರುತ್ತೆ: ಮೆನ್ಸ್ಟ್ರುವಲ್ ಫೇಸು, ಫಾಲಿಕ್ಯುಲರ್ ಫೇಸು, ಓಲೇಟರಿ ಫೇಸ್ ಅಂಡ್ ಲ್ಯೂಟಿಯಲ್ ಫೇಸ್. ಮೆನ್ಸ್ಟ್ರುವಲ್ ಫೇಸ್ ಬಗ್ಗೆ ನೋಡೋಣ. ಈ ಮೆನ್ಸ್ಟ್ರುವಲ್ ಫೇಸು ಇಟ್ ಆಕರ್ಸ್ ಒನ್ಸ್ ಇನ್ ಅಬೌಟ್ 28 to 29 days ಫಾರ್ 3 to 5 days. ಓಕೆ, ಇನ್ ಅಪ್ರಾಕ್ಸಿಮೇಟ್ಲಿ 1 month ಅಲ್ಲಿ 3 to 5 days ಆಗುತ್ತೆ. ಇದು ಯಾವುದು? ಮೆನ್ಸ್ಟ್ರುವಲ್ ಫೇಸ್. ಮೆನ್ಸ್ಟ್ರುವಲ್ ಫೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಯುಟ್ರಸ್ಸಿನ ಎಂಡೋಮೆಟ್ರಿಯಂ ವಾಲ್ ಇರುತ್ತಲ್ಲ, ಎಂಡೋಮೆಟ್ರಿಯಂ ಲೀನಿಂಗು ಬ್ರೇಕ್ ಡೌನ್ ಆಗುತ್ತೆ. ಸೊ ಯುಟ್ರಸ್ ಅಲ್ಲಿ 3 ಲೇಯರ್ಸ್ ಇರುತ್ತೆ: ಪೆರಿಮೆಟ್ರಿಯಂ, ಮಯೋಮೆಟ್ರಿಯಂ ಮತ್ತೆ ಎಂಡೋಮೆಟ್ರಿಯಂ. ಓಕೆ, ಎಂಡೋಮೆಟ್ರಿಯಂ ಫಂಕ್ಷನ್ ಏನು? ಇಟ್ ಅಂಡರ್ಗೋಸ್ ಸೈಕ್ಲಿಕಲ್ ಚೇಂಜಸ್ ಡ್ಯೂರಿಂಗ್ ದ ಮೆನ್ಸ್ಟ್ರುವಲ್ ಸೈಕಲ್. ಹೌದಾ? ವಿ ಆಲ್ರೆಡಿ ಸ್ಟಡಿಡ್. ಆ ಎಂಡೋಮೆಟ್ರಿಯಂ ಬ್ರೇಕ್ ಆಗಿ ಇಟ್ ರಿಸಲ್ಟ್ ಇನ್ ದ ಫಾರ್ಮ್ ಆಫ್ ಬ್ಲಡ್ ವೆಸಲ್ಸ್ ಅಂಡ್ ಇಟ್ ಕಮ್ಸ್ ಔಟ್ ಥ್ರೂ ದ ವೆಜೈನಾ. ಇದಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ ಮೆನ್ಸ್ಟ್ರುಯೇಷನ್ ಅಂತ ಹೇಳ್ತೀವಿ. ರಿಲೀಸ್ ಆದಂತ ಓವಮು ಫರ್ಟಿಲೈಸ್ ಆಗಿಲ್ಲಂದಾಗ ಮಾತ್ರ ಮೆನ್ಸ್ಟ್ರುಯೇಷನ್ ಆಗುತ್ತೆ. ಓಕೆ, ಸೊ ಐ ಕ್ಯಾನ್ ಸೇ ಇಟ್ ಆಸ್ ಇಫ್ ಮೆನ್ಸ್ಟ್ರುಯೇಷನ್ ಡಸಂಟ್ ಅಕರ್ ಇಟ್ ಮೇ ಬಿ ಅನ್ ಇಂಡಿಕೇಶನ್ ಆಫ್ ಪ್ರೆಗ್ನೆನ್ಸಿ. ಅಥವಾ ಸಮಟೈಮ್ಸ್ ಏನಾಗಿರುತ್ತೆ ಅಂದ್ರೆ ಪುವರ್ ಹೆಲ್ತ್ ಕಂಡೀಷನ್ ಇಂದ, ಸ್ಟ್ರೆಸ್ ಇಂದಾನು ಮೆನ್ಸ್ಟ್ರುಯೇಷನ್ ಆಬ್ಸೆಂಟ್ ಆಗಿರ್ಬೋದು. ಇದಿಷ್ಟು ಒಂದು ಮೆನ್ಸ್ಟ್ರುವಲ್ ಫೇಸ್ ಬಗ್ಗೆ. ಫಾಲಿಕ್ಯುಲರ್ ಫೇಸ್. ಫಾಲಿಕ್ಯುಲರ್ ಫೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಓವರಿಯಲ್ಲಿ ಇರುವಂತ ಪ್ರೈಮರಿ ಫಾಲಿಕಲ್ಸ್ ಗ್ರೋ ಆಗಿ ಮ್ಯಾಚ್ಯೂರ್ ಗ್ರಾಫಿಯನ್ ಫಾಲಿಕಲ್ ಆಗುತ್ತೆ. ನೆಕ್ಸ್ಟ್ ಅದು ಇಂಡ್ಯೂಸ್ ಆಗಿ ಯುಟ್ರಸ್ ರೀಜನರೇಟ್ ಆಗುತ್ತೆ. ಜನರೇಟ್ ಆಗಿ ಅಲ್ಲಿ ಗೊಂಡೋಟ್ರೋಪಿನ್ ಹಾರ್ಮೋನ್ ರಿಲೀಸಿಂಗ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಸೊ ಗೊಂಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಯಾವುದು? ಲ್ಯುಟಿನೈಸಿಂಗ್ ಹಾರ್ಮೋನ್ ಮತ್ತೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಈ ಫಾಲಿಕ್ಯುಲರ್ ಫೇಸ್ ಫ್ರಮ್ ದ ಡೇ 6 ಇಂದ 13 ವರೆಗೂ ಆಗುತ್ತೆ. ಮೆನ್ಸ್ಟ್ರುಯೇಷನ್ ಬಂದು 3 to 5 days ಆಗುತ್ತಾ? 6 ಇಂದ 13 ವರೆಗೂ ಆಗೋದು ಫಾಲಿಕ್ಯುಲರ್ ಫೇಸ್ ಅಂತ ಹೇಳ್ತೀವಿ, ಆರ್ ಪ್ರೊಲಿಫರೇಟಿವ್ ಫೇಸ್ ಅಂತಾನು ಹೇಳ್ತೀವಿ. 14th ಡೇ ಏನಾಗುತ್ತೆ ನೋಡಿ, ಇಲ್ಲಿ 14th ಡೇ ಲ್ಯುಟಿನೈಸಿಂಗ್ ಮತ್ತೆ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಇಟ್ ವಿಲ್ ಬಿ ಸೆಕ್ರೀಟಿಂಗ್, ಬೋತ್ ವಿಲ್ ಬಿ ಸೆಕ್ರೀಟಿಂಗ್ ಅಟ್ ವೆರಿ ಪೀಕ್ ಲೆವೆಲ್. ಅದಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ ಓವುಲೇಟರಿ ಫೇಸ್ ಅಂತ ಹೇಳ್ತೀವಿ. ಓವುಲೇಟರಿ ಫೇಸ್ ಒಂದೇ ದಿನ ಆಗುತ್ತೆ, ದಟ್ ವಿಲ್ ಬಿ 14th ಡೇ. ಸೊ ಇಟ್ ಈಸ್ ವೆರಿ ಶಾರ್ಟೆಸ್ಟ್ ಫೇಸ್ ಇನ್ ದ ಮೆನ್ಸ್ಟ್ರುವಲ್ ಸೈಕಲ್. ಈ LH ಹಾರ್ಮೋನ್ ರ್ಯಾಪಿಡ್ ಸೆಕ್ರೀಷನ್ ಆದಾಗ ಏನಾಗುತ್ತೆ ಅಂದ್ರೆ ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗುತ್ತೆ. ರಪ್ಚರ್ ಆಗಿ ಓವಮ್ ರಿಲೀಸ್ ಆಗುತ್ತೆ. ರಿಲೀಸ್ ಆದಾಗ ಆ ಪ್ರೊಸೆಸ್ಗೆ ನಾವೇನಂತ ಹೇಳ್ತೀವಿ ಅಂದ್ರೆ ಓವುಲೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ರಿಮೈನಿಂಗ್ ಪಾರ್ಟ್ ಆಫ್ ದ ಗ್ರಾಫಿಯನ್ ಫಾಲಿಕಲ್ ಇರುತ್ತಲ್ಲ, ಅದು ಕಾರ್ಪಸ್ ಲ್ಯೂಟಿಯಂ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ಕಾರ್ಪಸ್ ಲ್ಯೂಟಿಯಂ ವಿಲ್ ಬಿ ಸೆಕ್ರೇಟಿಂಗ್ ಅ ಲಾರ್ಜ್ ನಂಬರ್ ಆಫ್ ಪ್ರೊಜೆಸ್ಟಿರಾನ್. Okay, it is very necessary for endometrium. Why? Because implantation of fertilized ovum and other events of the pregnancy. ಈ menstrual cycle events ಏನೇನಿರುತ್ತಲ್ಲ, it will be totally doesn't happen during the pregnancy. Pregnancy time ಅಲ್ಲಿ ಎಲ್ಲಾ menstrual cycle events ಸ್ಟಾಪ್ ಆಗುತ್ತೆ. So there will be no menstruation for the 9 months. 9 months ಯಾವುದೇ menstruation ಆಗಲ್ಲ. ನೆಕ್ಸ್ಟ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಅರೌಂಡ್ ದ ಏಜ್ ಆಫ್ 50 years ಮೆನ್ಸ್ಟ್ರುವಲ್ ಸೈಕಲ್ ಸ್ಟಾಪ್ ಆಗುತ್ತೆ. ಅದಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ ಮೆನೋಪೋಸ್ ಅಂತ ಹೇಳ್ತೀವಿ. ಓಕೆ, ಇದರಲ್ಲಿ ಬಂದು 4 ಫೇಸ್ ಇರುತ್ತೆ: ಮೆನ್ಸ್ಟ್ರುವಲ್ ಫೇಸ್ ಮತ್ತೆ ಫಾಲಿಕ್ಯುಲರ್ ಫೇಸ್, ಓವುಲೇಟರಿ ಫೇಸ್ ಅಂಡ್ ಲ್ಯೂಟಿಯಲ್ ಫೇಸ್. ಹೌದಾ? ಮೆನ್ಸ್ಟ್ರುವಲ್ ಫೇಸ್ ಬಂದು 3 to 5 days ಆಗುತ್ತೆ. ಫಾಲಿಕ್ಯುಲರ್ ಫೇಸ್ ಬಂದು 6 to 13th ಡೇ ವರೆಗೂ ಆಗುತ್ತೆ. ಓವುಲೇಟರಿ ಫೇಸ್ ಬಂದು 14th ಡೇ ಮಾತ್ರ ಆಗುತ್ತೆ. ಲ್ಯೂಟಿಯಲ್ ಫೇಸ್ ಅಲ್ಲಿ ಏನಾಗುತ್ತೆ, ಕಾರ್ಪಸ್ ಲ್ಯೂಟಿಯಮ್ ರಿಮೈನಿಂಗ್ ಪಾರ್ಟ್ ಆಫ್ ದ ಗ್ರಾಫಿಯನ್ ಫಾಲಿಕಲ್ ಇರುತ್ತಲ್ಲ, ಅದು ಕಾರ್ಪಸ್ ಲ್ಯೂಟಿಯಮ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ಕಾರ್ಪಸ್ ಲ್ಯೂಟಿಯಮ್ ಏನ್ ಮಾಡುತ್ತೆ, ಪ್ರೊಜೆಸ್ಟ್ರಾನ್ ಹೈ ಲೆವೆಲ್ ಅಲ್ಲಿ ಸೆಕ್ರೇಟ್ ಮಾಡುತ್ತೆ. ಇಟ್ ಈಸ್ ನೆಸೆಸರಿ ಫಾರ್ ಎಂಡೋಮೆಟ್ರಿಯಂ. ಇದು ಲ್ಯೂಟಿಯಲ್ ಫೇಸ್. ಲ್ಯೂಟಿಯಲ್ ಫೇಸ್ ಎಷ್ಟು ದಿನ ಆಗುತ್ತೆ ಅಂದ್ರೆ 15th ಡೇ ಇಂದ, ಯು ಕ್ಯಾನ್ ಅಬ್ಸರ್ವ್ 15th ಡೇ ಇಂದ 28 to 29th ಡೇ ವರೆಗೂ ಆಗುತ್ತೆ. ಸೊ ಇಟ್ ಈಸ್ ಅ ಲಾಂಗೆಸ್ಟ್ ಫೇಸ್ ಇನ್ ದ ಮೆನ್ಸ್ಟ್ರುವಲ್ ಸೈಕಲ್. Okay, I think you clearly understood about the menstrual cycle and the phases of menstrual cycle. Fertilization. Fertilization ಅಂದ್ರೆ ಏನು? ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್. ಪಾಪ್ಯುಲೇಷನ್ ಪ್ರೊಸೆಸ್ ನಡೆಯುವಾಗ ಸೆಮೆನ್ ಈಸ್ ರಿಲೀಸ್ ಬೈ ದ ಪೆನಿಸ್ ಇನ್ ಟು ದ ವೆಜೈನಾ. ಈ ಪ್ರೊಸೆಸ್ಗೆ ನಾವು ಇನ್ಸೆಮಿನೇಷನ್ ಅಂತಾನು ಹೇಳ್ತೀವಿ. ಮೊಟೈಲ್ ಸ್ಪರ್ಮ್ಸ್ ಇರುತ್ತಲ್ಲ, ಅದು ಸ್ವಿಮ್ ಆಗಿ ಸರ್ವಿಕ್ಸ್ಗೆ ಪಾಸ್ ಆಗುತ್ತೆ. ಸರ್ವಿಕ್ಸ್ ಪಾಸ್ ಆಗಿ ಯುಟ್ರೆಸ್ ರೀಚ್ ಆಗುತ್ತೆ. ಯುಟ್ರೆಸ್ ಇಂದ ಫೈನಲಿ ಫೆಲೋಪಿಯನ್ ಟ್ಯೂಬ್ ನಲ್ಲಿರುವಂತ ಆಂಪುಲರಿ ರೀಜನ್ಗೆ ರೀಚ್ ಆಗುತ್ತೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಫರ್ಟಿಲೈಸೇಷನ್ ಆಗುತ್ತೆ. ಸೊ ಈ ಸ್ಪರ್ಮು ಆಂಪುಲರಿ ರೀಜನ್ಗೆ ಬರುತ್ತೆ.
ನೆಕ್ಸ್ಟ್ ಓವರ್ ಇಂದ ಓವಮ್ ರಿಲೀಸ್ ಆಗಿ ಅದು ಆಂಪುಲರಿ ರೀಜನ್ ಬರುತ್ತೆ. ಅವಾಗ ಫರ್ಟಿಲೈಸೇಷನ್ ಆಗುತ್ತೆ. ಫರ್ಟಿಲೈಸೇಷನ್ ಯಾವಾಗ ಆಗುತ್ತೆ ಅಂತಂದ್ರೆ ಸ್ಪರ್ಮು ಮತ್ತೆ ಓವಮು ಎರಡು ಅಟ್ ಎ ಟೈಮ್ ಆಂಪುಲರಿ ರೀಜನ್ಗೆ ರೀಚ್ ಆದಾಗ ಮಾತ್ರ ಫರ್ಟಿಲೈಸೇಷನ್ ಆಗುತ್ತೆ. ಈ ಸ್ಪರ್ಮ್ ಬಂದು ಝೋನಾ ಪೆಲುಸಿಡಾ ಲೇಯರ್ ಇರುತ್ತಲ್ಲ ಓವಮ್ದು, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಆಗುತ್ತೆ. ಕಾಂಟ್ಯಾಕ್ಟ್ ಆಗಿ ಅಲ್ಲಿ ಲೇಯರ್ ಅನ್ನ ಲಾಕ್ ಮಾಡುತ್ತೆ. ಏನಕ್ಕೆ ಲಾಕ್ ಮಾಡುತ್ತಂದ್ರೆ ಅಡಿಷನಲ್ ಸ್ಪರ್ಮ್ ಬಂದು ಆ ಓವಮ್ ಜೊತೆ ಕಾಂಟ್ಯಾಕ್ಟ್ ಆಗ್ಬಾರ್ದು ಅಂತ. ಓಕೆ, ಅಲ್ಲಿ ಬಂದು ಲಾಕ್ ಮಾಡಿ ನೆಕ್ಸ್ಟ್ ಫ್ಯೂಸ್ ಆಗುತ್ತೆ. ಸೊ ಈ ಪ್ರೊಸೆಸ್ಗೆ ನಾವು ಏನಂತೀವಿ, ಫರ್ಟಿಲೈಸೇಷನ್ ಆಗುತ್ತೆ. ಈ ಆಕ್ರೋಸೋಮ್ ನೋಡಿದ್ವಿ ಗೊತ್ತಾ, ಸ್ಟ್ರಕ್ಚರ್ ಆಫ್ ಸ್ಪರ್ಮ್ ಅಲ್ಲಿ ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ವಿಚ್ ಇಸ್ ಫಿಲ್ಡ್ ವಿತ್ ಎನ್ಸೈಮ್ಸ್ ಇರುತ್ತಲ್ಲ, ಅದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಇಟ್ ಹೆಲ್ಪ್ ದ ಸ್ಪರ್ಮ್ ಟು ಎಂಟರ್ ದ ಸೈಟೋಪ್ಲಾಸಮ್ ಆಫ್ ದ ಓವಮ್. ಓಕೆ, ಸೈಟೋಪ್ಲಾಸಮ್ ಆಫ್ ದ ಓವಮ್ ಥ್ರೂ ದ ಝೋನಾ ಪೆಲುಸಿಡಾ ಲೇಯರ್. ಓಕೆ, ಈ ಹ್ಯಾಪ್ಲಾಯ್ಡ್ ಸ್ಪರ್ಮ್ ಬಂದು ಹ್ಯಾಪ್ಲಾಯ್ಡ್ ಓವಮ್ ಜೊತೆ ಫ್ಯೂಸ್ ಆಗಿ ಡಿಪ್ಲಾಯ್ಡ್ಸ್ ಅನ್ನ ಫಾರ್ಮ್ ಮಾಡುತ್ತೆ. ಆ ಡಿಪ್ಲಾಯ್ಡ್ ಸೆಲ್ ನಾವ್ ಏನಂತ ಹೇಳ್ತೀವಿ ಅಂದ್ರೆ ಝೈಗೋಟ್ ಅಂತ ಹೇಳ್ತೀವಿ. ಸೊ ದ ಫ್ಯೂಷನ್ ಆಫ್ ಮೇಲ್ ಗ್ಯಾಮೇಟ್ ಅಂಡ್ ದ female gamete to form the diploid cell which is zygote, and this complete process is called as fertilization anta ಹೇಳ್ತೀವಿ. Fertilization occurs, it's very important, in the ampullary region of the fallopian tube or oviduct. Sex determination. Sex of the baby is decided at the time of fertilization. ಮೇಲ್ ಅಲ್ಲಿ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ, ಫಿಮೇಲ್ ಅಲ್ಲಿ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಅದರಲ್ಲಿ 22 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಬಂದು ಅಟೋಸೋಮ್ಸ್ ಅಂತ ಹೇಳ್ತೀವಿ. 1 ಪೇರ್ ಆಫ್ ಕ್ರೋಮೋಸೋಮ್ಸ್ ಸೆಕ್ಸ್ ಕ್ರೋಮೋಸೋಮ್ಸ್. ಮೇಲ್ ಅಲ್ಲಿ ಸೆಕ್ಸ್ ಕ್ರೋಮೋಸೋಮ್ XY ಇರುತ್ತೆ, ಫಿಮೇಲ್ ಅಲ್ಲಿ ಸೆಕ್ಸ್ ಕ್ರೋಮೋಸೋಮ್ಸ್ XX ಇರುತ್ತೆ. ಸೊ ವೆನ್ X ಫ್ಯೂಸಸ್ ವಿತ್ X, ದ ಆಫ್ ಸ್ಪ್ರಿಂಗ್ ಡೆವಲಪ್ ಇಂಟು baby female. Okay, when X and Y fuses, the offspring develop into male. Okay, so here father determines the sex of the baby. Implantation of the zygote. Mitotic division starts at the zygote. ಸ್ಟಾರ್ಟ್ ಆಗಿ ಓವಿಡಕ್ಟ್ ಅಲ್ಲಿರುವಂತ ಇಸ್ತಮಸ್ಗೆ ಮೂವ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕ್ಲೀವೇಜ್ ಅಂತ ಕರಿತೀವಿ. ನೆಕ್ಸ್ಟ್ ಇದು ಏನ್ ಫಾರ್ಮ್ ಮಾಡುತ್ತೆ ಅಂದ್ರೆ 2, 4, 8, 16 ಡಾಟರ್ ಸೆಲ್ಸ್ ಅನ್ನ ಫಾರ್ಮ್ ಮಾಡುತ್ತೆ. ಅದಕ್ಕೆ ನಾವು ಬ್ಲಾಸ್ಟೋಮರ್ಸ್ ಅಂತ ಕರಿತೀವಿ. ಎಂಬ್ರಿಯೋ ವಿತ್ 8 and 16 ಬ್ಲಾಸ್ಟೋಮರ್ಸ್ ಇರುತ್ತಲ್ಲ, ಅದಕ್ಕೆ ನಾವು ಮಾರುಲಾ ಅಂತ ಕರಿತೀವಿ. ಈ ಮಾರುಲಾ ಕಂಟಿನ್ಯೂ ಡಿವೈಡ್ ಆಗಿ ಬ್ಲಾಸ್ಟೋಸಿಸ್ಟ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ಟ್ರಾನ್ಸ್ಫರ್ ಆದಾಗ ಬ್ಲಾಸ್ಟೋಸಿಸ್ಟ್ ಅಲ್ಲಿರುವಂತ ಬ್ಲಾಸ್ಟೋಮರ್ಸು ಅರೇಂಜ್ ಆಗುತ್ತೆ. ಆ ಔಟರ್ ಲೇಯರ್ಗೆ ನಾವು ಟ್ರೋಪೋಬ್ಲಾಸ್ಟ್ ಅಂತ ಕರಿತೀವಿ. ಮತ್ತೆ ಈ ಟ್ರೋಪೋಬ್ಲಾಸ್ಟ್ ಸೆಲ್ಲು ಇನ್ನರ್ ಗ್ರೂಪ್ ಆಫ್ ಸೆಲ್ಸ್ ಜೊತೆ ಅಟ್ಯಾಚ್ ಆಗುತ್ತೆ. ಅದಕ್ಕೆ ನಾವು ಇನ್ನರ್ ಸೆಲ್ ಮಾಸ್ ಅಂತ ಕರಿತೀವಿ. ಈ ಟ್ರೋಪೋಬ್ಲಾಸ್ಟ್ ಲೇಯರ್ ಇರುತ್ತಲ್ಲ, ಮತ್ತೆ ಯುಟರಸ್ ಅಲ್ಲಿ ಇರುವಂತ ಎಂಡೋಮೆಟ್ರಿಯಂ ವಾಲ್ಗೆ ಅಟ್ಯಾಚ್ ಆಗುತ್ತೆ. ಅಟ್ಯಾಚ್ ಆಗಿ ಸೆಲ್ಸ್ ಡಿಫ್ರೆನ್ಶಿಯೇಟ್ ಆಗಿ ಎಂಬ್ರಿಯೋ ಡೆವಲಪ್ ಆಗುತ್ತೆ. ಈ ಅಟ್ಯಾಚ್ಮೆಂಟ್ ಎಲ್ಲ ಆದ್ಮೇಲೆ ಯುಟರಸ್ ಅಲ್ಲಿರುವಂತ ಸೆಲ್ಸ್ ಡಿವೈಡ್ ಆಗುತ್ತೆ. ರ್ಯಾಪಿಡ್ ಆಗಿ ಡಿವೈಡ್ ಆಗಿ ಬ್ಲಾಸ್ಟೋಸಿಸ್ಟ್ ಅನ್ನ ಕವರ್ ಮಾಡುತ್ತೆ. ಕವರ್ ಮಾಡಿ ಯುಟರಿಸ್ ಅಲ್ಲಿರುವಂತ ಎಂಡೋಮೆಟ್ರಿಯಂ ಒಳಗಡೆ ಬ್ಲಾಸ್ಟೋಸಿಸ್ಟ್ ಎಂಬೆಡೆಡ್ ಆಗುತ್ತೆ. ಈ ಪ್ರೊಸೆಸ್ಗೆ ನಾವು ಇಂಪ್ಲಾಂಟೇಶನ್ ಅಂತ ಕರಿತೀವಿ. And finally, this leads to a pregnancy. Next, placenta. Implantation ಆದ್ಮೇಲೆ finger leg projections appear on the trophoblast. It is an outer layer of the blastocyst. ಅಲ್ಲಿ ಫಿಂಗರ್ ಲೆಗ್ ಪ್ರೊಜೆಕ್ಷನ್ಸ್ ಅಪಿಯರ್ ಆಗುತ್ತೆ. ಅದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಫಿಂಗರ್ ಲೆಗ್ ಪ್ರೊಜೆಕ್ಷನ್ಸ್ಗೆ ಕೊರಿಯೋನಿಕ್ ವಿಲ್ಲೈ ಅಂತ ಕರಿತೀವಿ. ಸೊ ಕೊರಿಯೋನಿಕ್ ವಿಲ್ಲೈ ಇಟ್ ಈಸ್ ಸರೌಂಡೆಡ್ ಬೈ ದ ಮ್ಯಾಟ್ರನಲ್ ಬ್ಲಡ್ ಅಂಡ್ ಯುಟರೈನ್ ಟಿಶ್ಯೂ. ಓಕೆ, ಈ ಕೊರಿಯೋನಿಕ್ ವಿಲ್ಲೈ ಮತ್ತೆ ಯುಟರಿನ್ ಟಿಶ್ಯೂ ಇಂಟರ್ ಡಿಜಿಟ್ ಆಗುತ್ತೆ. ಇಂಟರ್ ಡಿಜಿಟ್ ಆಗಿ ಒಂದು ಫಂಕ್ಷನಲ್ ಯೂನಿಟ್ ಅನ್ನ ಡೆವಲಪ್ ಮಾಡುತ್ತೆ ಬಿಟ್ವೀನ್ ದ ಎಂಬ್ರಿಯೋ ಅಂಡ್ ದ ಮ್ಯಾಟ್ರನಲ್ ಬಾಡಿ. ಅದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಪ್ಲಾಸೆಂಟಾ ಅಂತ ಕರಿತೀವಿ. ಈ ಪ್ಲಾಸೆಂಟಾ ಫಂಕ್ಷನ್ ಏನಂತಂದ್ರೆ ಇಟ್ ಹೆಲ್ಪ್ಸ್ ಇನ್ ದ ಸಪ್ಲೈ ಆಫ್ ಆಕ್ಸಿಜನ್. ಓಕೆ, ಮತ್ತೆ ಏನ್ ಮಾಡುತ್ತಂದ್ರೆ ಇಟ್ ಹೆಲ್ಪ್ಸ್ ಇನ್ ದ ರಿಮೂವಲ್ ಆಫ್ ದ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಎಕ್ಸ್ಕ್ರೀಟರಿ ವೇಸ್ಟ್ ಮಟೀರಿಯಲ್ಸ್ ಪ್ರೊಡ್ಯೂಸ್ ಬೈ ದ ಎಂಬ್ರಿಯೋ. The placenta is connected to embryo through umbilical cord. Umbilical cord ಇಂದ placenta ಕನೆಕ್ಟ್ ಆಗಿರುತ್ತೆ. ಇದು ಏನಕ್ಕೆ ಹೆಲ್ಪ್ ಮಾಡುತ್ತಂದ್ರೆ ಸಬ್ಸ್ಟೆನ್ಸ್ ಅನ್ನ ಟ್ರಾನ್ಸ್ಫರ್ ಮಾಡಕ್ಕೆ ಟು ಅಂಡ್ ಫ್ರಮ್ ದ ಎಂಬ್ರಿಯೋ. ದಿಸ್ ಈಸ್ ಅಬೌಟ್ ದ placenta. Placenta, it acts as endocrine tissue also, and it produces hormones like human chorionic gonadotropin, human placental lactogen, estrogen, and progesterone. ಅಂಡ್ ಇನ್ ದ ಲೇಟರ್ ಫೇಸ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ರಿಲ್ಯಾಕ್ಸಿನ್ ಅನ್ನುವಂತ ಹಾರ್ಮೋನ್ ಕೂಡ ಸೆಕ್ರೇಟ್ ಆಗುತ್ತೆ.
ಈ HCG, HPL ಮತ್ತೆ ರಿಲ್ಯಾಕ್ಸಿನ್ ಹಾರ್ಮೋನ್ ಓನ್ಲಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಮಾತ್ರ ಸಕ್ರಿಯೇಟ್ ಆಗುತ್ತೆ. ಅದರ್ ಹಾರ್ಮೋನ್ಸ್ ಲೈಕ್ ಪ್ರೊಜೆಸ್ಟ್ರಾನ್, ಈಸ್ಟ್ರೋಜನ್ಸ್, ನೆಕ್ಸ್ಟ್ ಕಾರ್ಟಿಸಾಲ್, ಪ್ರೊಲ್ಯಾಕ್ಟಿನ್, ಥೈರಾಕ್ಸಿನ್ ಇದೆಲ್ಲ ಇನ್ಕ್ರೀಸ್ ಆಗೋದ್ರಿಂದ ಏನಾಗುತ್ತಂದ್ರೆ ಫೀಟಲ್ ಗ್ರೋತ್ ಡೆವಲಪ್ಮೆಂಟ್ ಮಾಡಕ್ಕೆ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಮೆಟಬಾಲಿಕ್ ಚೇಂಜಸ್ ಇನ್ ದ ಮದರ್ ಮತ್ತೆ ಪ್ರೆಗ್ನೆನ್ಸಿ ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೆಕ್ರೀಷನ್ ಆಫ್ ಅದರ್ ಹಾರ್ಮೋನ್ಸ್ ದಟ್ ಈಸ್ ಪ್ರೊಜೆಸ್ಟ್ರಾನ್, ಈಸ್ಟ್ರೋಜನ್ ಮತ್ತೆ ಪ್ರೊಲ್ಯಾಕ್ಟಿನ್, ಥೈರಾಕ್ಸಿನ್, ಕಾರ್ಟಿಸಾಲ್ ದೀಸ್ ಹಾರ್ಮೋನ್ಸ್. ನೆಕ್ಸ್ಟ್ ಬಂದು ಸ್ಟೇಜಸ್ ಆಫ್ ಎಂಬ್ರಿಯೋ ಡೆವಲಪ್ಮೆಂಟ್. ಇನ್ನರ್ ಸೆಲ್ ಮಾಸ್ ಇರುತ್ತಲ್ಲ ಅದು ಡಿಫ್ರೆನ್ಶಿಯೇಟ್ ಆಗಿ ಎಕ್ಟೋಡರ್ಮ್, ಎಂಡೋಡರ್ಮ್ ಮತ್ತೆ ಮೀಸೋಡರ್ಮ್ ಅನ್ನ ಫಾರ್ಮ್ ಮಾಡುತ್ತೆ. ಈ ಮೀಸೋಡರ್ಮ್ ಇಟ್ ಅಪಿಯರ್ಸ್ ಬಿಟ್ವೀನ್ ಎಕ್ಟೋಡರ್ಮ್ ಅಂಡ್ ದಿ ಎಂಡೋಡರ್ಮ್ ಅಂತ ಹೇಳ್ತೀವಿ. ಈ 3 ಲೇಯರ್ಸ್ ಏನ್ ಮಾಡುತ್ತೆ ಅಂದ್ರೆ ದೀಸ್ ಗಿವ್ ರೈಸ್ ಟು ಟಿಶ್ಯೂಸ್ ಅಂಡ್ ಆರ್ಗನ್ಸ್ ಫಾರ್ ದ ಅಡಲ್ಟ್ಸ್ ಅಂತ ಹೇಳ್ತೀವಿ. ಇನ್ನರ್ ಸೆಲ್ ಮಾಸ್ ಅಲ್ಲಿ ಸೆಲ್ಸ್ ಇರುತ್ತಲ್ಲ ಅದಕ್ಕೆ ನಾವು ಸ್ಟೆಮ್ ಸೆಲ್ಸ್ ಅಂತ ಹೇಳ್ತೀವಿ. ಸ್ಟೆಮ್ ಸೆಲ್ಸ್ ಏನಿರುತ್ತೆ ಅಂದ್ರೆ ಇಟ್ ಹ್ಯಾಸ್ ಅ ಪೊಟೆನ್ಸಿ ಟು ಗಿವ್ ರೈಸ್ ಟು ಟಿಶ್ಯೂಸ್ ಅಂಡ್ ದ ಆರ್ಗನ್ಸ್. ಯೂಶುವಲಿ ಇನ್ ದ ಹ್ಯೂಮನ್ ಬೀಯಿಂಗ್ಸ್ ದ ಪ್ರೆಗ್ನೆನ್ಸಿ ಲಾಸ್ಟ್ ಫಾರ್ 9 months. ಹೌದಾ? ಫಸ್ಟ್ ಮಂತ್ ಅಲ್ಲಿ ಹಾರ್ಟ್ ಡೆವಲಪ್ ಆಗುತ್ತೆ. ಸೊ ಇಟ್ ಕ್ಯಾನ್ ಬಿ ನೋನ್ ಬೈ ಲಿಸ್ನಿಂಗ್ ಕೇರ್ಫುಲಿ ಥ್ರೂ ದ ಹಾರ್ಟ್ ಬೀಟ್ ಥ್ರೂ ಸ್ಟೆಟಸ್ಕೋಪ್ ಅಂತ ಹೇಳ್ತೀವಿ. ಸೆಕೆಂಡ್ ಮಂತ್ ಅಲ್ಲಿ ಲಿಮ್ಸ್ ಮತ್ತೆ ಡಿಜಿಟ್ಸ್ ಡೆವಲಪ್ ಆಗುತ್ತೆ. ಬೈ ದ ಎಂಡ್ ಆಫ್ 3 months ಮೇಜರ್ ಆರ್ಗನ್ ಸಿಸ್ಟಮ್ಸ್ ಆರ್ ಡೆವಲಪ್ಡ್ ಅಂಡ್ ಬೈ ದ ಎಂಡ್ ಆಫ್ 5th month there will be a hair develop on the head and the movements, and by the end of second trimester that is 6 month eyelids are separate and eyelashes are the form, and by the end of the 9 months the fetus is fully developed and it is ready for delivery. This is about the stages of embryo development. ಪಾರ್ಚುರೇಷನ್ ಅಂದ್ರೆ ಏನು? ಡೆಲಿವರಿ ಆಫ್ ದ ಫೀಟಸ್. ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಪ್ರೆಗ್ನೆನ್ಸಿ 9 months ಇರುತ್ತಲ್ಲ ಈ ಪೀರಿಯಡ್ ನಾವೇನಂತ ಹೇಳ್ತೀವಿ? ಜೆಸ್ಟೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಪ್ರೆಗ್ನೆನ್ಸಿ ಎಂಡ್ ಆಗುವಾಗ ಯುಟ್ರೆಸ್ ವಿಗರಸ್ ಕಾಂಟ್ರಾಕ್ಷನ್ ಅನ್ನ ಎಕ್ಸಿಬಿಟ್ ಮಾಡುತ್ತೆ. ವೈ? ಬಿಕಾಸ್ ಇಟ್ ಈಸ್ ಇಂಡಿಕೇಶನ್ ಆಫ್ ಡೆಲಿವರಿ ಆಫ್ ದ ಬೇಬಿ. ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ಪಾರ್ಚುರೇಷನ್ ಅಂತ ಹೇಳ್ತೀವಿ. ದಿಸ್ ಈಸ್ ಇಂಡ್ಯೂಸ್ ಬೈ ದ ಕಾಂಪ್ಲೆಕ್ಸ್ ಮೆಕ್ಯಾನಿಸಮ್ ಕಾಲ್ಡ್ ನ್ಯೂರೋ ಎಂಡೋಕ್ರೈನ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈ ಫುಲ್ಲಿ ಡೆವಲಪ್ಡ್ ಫೀಟಸ್ ಇರುತ್ತಲ್ಲ ಅಲ್ದು ಮತ್ತೆ ಪ್ಲಾಸೆಂಟಾ ಏನ್ ಇಂಡ್ಯೂಸ್ ಮಾಡುತ್ತೆ ಅಂದ್ರೆ ಮೈಲ್ಡ್ ಯುಟ್ರೈನ್ ಕಾಂಟ್ರಾಕ್ಷನ್ ನ ಎಕ್ಸಿಬಿಟ್ ಮಾಡುತ್ತೆ. ಇದಕ್ಕೆ ನಾವು ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಅಂತ ಕರಿತೀವಿ. ಮ್ಯಾಟ್ರಿನಲ್ ಪಿಟ್ಯುಟರಿಯಿಂದ ಆಕ್ಸಿಟೋಸಿನ್ ಅನ್ನುವಂತ ಹಾರ್ಮೋನ್ ರಿಲೀಸ್ ಆಗುತ್ತೆ. ಈ ಆಕ್ಸಿಟೋಸಿನ್ ಏನಕ್ಕೆ ಹೆಲ್ಪ್ ಮಾಡುತ್ತಂದ್ರೆ ಸ್ಟ್ರಾಂಗ್ ಯುಟ್ರೈನ್ ಕಾಂಟ್ರಾಕ್ಷನ್ ನ ಎಕ್ಸಿಬಿಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಯುಟ್ರೆಸ್ ಇಂದ ಬೇಬಿ ಆಚೆ ಬರುತ್ತೆ ಥ್ರೂ ದ ಬರ್ತ್ ಕೆನಲ್. ಬರ್ತ್ ಕೆನಲ್ ಅಂದ್ರೆ ಯಾವುದು? vagina. At the time of birth of the baby, placenta is also expelled out of the uterus. This is about the parturition. Okay. Next ಬಂದು ಲ್ಯಾಕ್ಟೇಷನ್. ಲ್ಯಾಕ್ಟೇಷನ್ ಅಂದ್ರೆ ಏನು? ಫೀಮೇಲ್ ಅಲ್ಲಿರುವಂತ ಮ್ಯಾಮರಿ ಗ್ಲ್ಯಾಂಡ್ಸ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಡಿಫ್ರೆನ್ಶಿಯೇಟ್ ಆಗಿ ಪ್ರೆಗ್ನೆನ್ಸಿ ಎಂಡ್ ಆಗುವಾಗ ಮಿಲ್ಕ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಪ್ರೊಸೆಸ್ಗೆ ನಾವು ಲ್ಯಾಕ್ಟೇಷನ್ ಅಂತ ಕರಿತೀವಿ. ಈ ಮಿಲ್ಕ್ ವಿಟಮಿನ್ ಅಲ್ಲಿ ರಿಚ್ ಇರುತ್ತೆ, ನ್ಯೂಟ್ರಿಯೆಂಟ್ ಅಲ್ಲಿ ರಿಚ್ ಇರುತ್ತೆ. ಮತ್ತೆ ದೀಸ್ ಆರ್ ಪ್ರೊಡ್ಯೂಸಿಂಗ್ ದ antibodies which is essential to develop the resistance for the baby. Okay. ನೆಕ್ಸ್ಟ್ ಇನಿಷಿಯಲ್ ಡೇಸ್ ಅಲ್ಲಿ ಏನು ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತಲ್ಲ ಅದಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ ಕೊಲೆಸ್ಟ್ರೋಮ್ ಅಂತ ಹೇಳ್ತೀವಿ. ಇನಿಷಿಯಲ್ ಫ್ಯೂ ಡೇಸ್ ಆಫ್ ಲ್ಯಾಕ್ಟೇಷನ್ ಇಸ್ ಟರ್ಮ್ಡ್ ಆಸ್ ಕೊಲೆಸ್ಟ್ರೋಮ್ ಅಂತ ಹೇಳ್ತೀವಿ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಈ ಕಂಪ್ಲೀಟ್ ಹ್ಯೂಮನ್ ರೀಪ್ರೊಡಕ್ಷನ್ ಚಾಪ್ಟರ್ ಇದರಲ್ಲಿರುವಂತ ಎಲ್ಲಾ ಕಾನ್ಸೆಪ್ಟ್ ಅನ್ನು ಕ್ವಿಕ್ ರಿವೈಸ್ ಮಾಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸ್ಟ್ರೈಕ್ ಸ್ಟಡೀಸ್. ಥ್ಯಾಂಕ್ ಯು.